ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂ ಕುಣತ್ಕಂಕಣಾಂ. ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ. ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಯೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸದಾಂ ಅಸೇಡದನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟತರೆ ಧರ್ಮಾದಿಪುರುಷಾರ್ಥಿಕಿಲಾರ್ಥಸಾಧನೀಭೂತೆ ಅದ್ಯ ಕಥಾ ಪ್ರಾರಂಭೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಮಾಸಗಳು ಕೂಡ ತಮ್ಮದೇ ಆಗಿರತಕ್ಕಂತಹ ಒಂದು ವಿಶಿಷ್ಟವಾದ ಮಹಿಮೆಯನ್ನು ಹೊಂದಿದೆ. 12 ತಿಂಗಳಿಗೂ ಕೂಡ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು, ನಿಯಾಮಕವಾದ ಒಂದೊಂದು ಭಗವದ್ ರೂಪಗಳು ಕೂಡ ಪ್ರಸಿದ್ಧವಾಗಿವೆ. ಅದರಲ್ಲಿ ವಿಶೇಷವಾಗಿ ಆ ಕಾಮಾವೈ ಕೋನಸ್ನಾತ ಅಂತ ನಾವು ಕಥೆಯಲ್ಲಿ ಕೇಳುತ್ತೇವೆ. ಹಾಗೆ ಆ 4 ಮಾಸಗಳು ಆಷಾಢ, ಕಾರ್ತಿಕ, ಮಾಘ ಮತ್ತು ವೈಶಾಖ, ಈ 4 ಮಾಸಗಳು ಬಹಳ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡತಕ್ಕಂಥವು. ಅಂತಹ ಮಾಸಗಳಲ್ಲಿ ಸ್ನಾನ ದಾನಾದಿಗಳನ್ನು ವಿಶೇಷವಾಗಿ ಎಲ್ಲ ಪುರಾಣಗಳಲ್ಲೂ ಕೂಡ ವಿದಿತವಾಗಿದೆ. ವೇದವ್ಯಾಸ ದೇವರು 18 ಪುರಾಣಗಳಲ್ಲಿ ಅಲ್ಲಲ್ಲಲ್ಲಿ ಈ ಮಾಸಗಳ ಬಗ್ಗೆ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಈ ಮಾಘ ಮಾಸ ಮಹಿಮೆ ವಿಶೇಷವಾಗಿ ವಾಯುಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಆ ವಾಯುಪುರಾಣದ ಆಧಾರದ ಜೊತೆಗೆ ಇನ್ನು ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಸಂದರ್ಭವಶಾತ್ ವೇದವ್ಯಾಸ ದೇವರು ಮಾಘ ಮಾಸದ ಮಹಿಮೆಯನ್ನ ಹೇಳಿದ್ದಾರೆ. ಗಾಲವರು ವಿಶೇಷವಾಗಿ ಈ ಮಾಘ ಮಾಸದ ಮಹಿಮೆಯನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಯಸ್ನಾದಿ ಮಾಧವ ಪ್ರೀತ್ಯೈ ಪ್ರಾತಃ ಮಾಘೆ ಬಹಿರ್ಜಲಂ ಸಂಪೂಜ್ಯ ಮಾಲತೀ ಪುಷ್ಪೈ ವಿಷ್ಣುಲೋಕಮವಾಪ್ನುಯಾತ್. ಮಾಘ ಮಾಸ ಪ್ರಾಪ್ತವಾದಾಗ ಮಾಧವ ರೂಪಿ ಭಗವಂತನ ಒಂದು ಪ್ರೀತ್ಯರ್ಥವಾಗಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕಂತೆ. ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡುವಾಗಲೂ ಕೂಡ ಮನೆಯಲ್ಲಿ ಸ್ನಾನವು ಅಷ್ಟೊಂದು ಪ್ರಶಸ್ತವಲ್ಲ. ಬಹಿರ್ಜಲಂ, ಹೊರಗಡೆ ಇರತಕ್ಕಂತಹ ನದಿ, ಸರೋವರ, ತಟಾಕಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವಂತಹದ್ದು ಬಹಳ ವಿಶೇಷ. ಅಂತಹ ಬಹಿರ್ಜಲದಲ್ಲಿ ಸ್ನಾನವನ್ನು ಮಾಡಿ ಭಗವಂತನನ್ನ ಪೂಜೆ ಮಾಡಬೇಕಂತೆ. ಮಾಘ ಮಾಸದಲ್ಲಿ ಮಾಲತೀ ಪುಷ್ಪಗಳಿಂದ ಭಗವಂತನ ಪೂಜೆಯನ್ನು ಮಾಡಿದರೆ ವಿಷ್ಣುಲೋಕಂ ಅವಾಪ್ನುಯಾತ್, ಮೋಕ್ಷವನ್ನೇ ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಮಾಘ ಮಾಸ ಪ್ರಾಪ್ತವಾದಾಗ ಗೀತಾಪಾಠಂ ಯಃ ಕುರ್ಯಾತ್ ಬಹಿರ್ಮಾಗೆ ಜಲಾಪ್ಲತಃ ತಸ್ಯ ಪುಣ್ಯ ಫಲಂ ವಕ್ತುಂ ವಿಷ್ಣುನಾಪಿ ನ ಶಕ್ಯತೆ. ಇದರ ಜೊತೆಗೆ ಗೀತೆಯ ಪಾರಾಯಣವು ಕೂಡ ಅಷ್ಟೊಂದು ಪ್ರಶಸ್ತ ಅಂತ. ಹೇಗೆ ಸ್ನಾನ ಬಹಳ ವಿಶೇಷವೋ,
ಸ್ನಾನ ಮಾಡಿ ಭಗವಂತನ ಆರಾಧನೆ ಎಷ್ಟು ವಿಶೇಷವೋ ಅಷ್ಟೇ ವಿಶೇಷವಾದದ್ದು ಗೀತಾ ಪಾರಾಯಣ. ಮಾಘ ಮಾಸದಲ್ಲಿ ವಿಶೇಷವಾಗಿ ಗೀತಾಧ್ಯಯನವನ್ನು ಮಾಡಬೇಕು. ಯಾರು ಗೀತಾ ಪಾಠವನ್ನು ಮಾಡ್ತಾರೋ ಅವರು ಕೇವಲ ಗೀತಾ ಪಾಠ ಅಲ್ಲ, ಸ್ನಾನ ಆಗಿ ಪ್ರಾತಃ ಕಾಲದಲ್ಲಿ ಬಹಿರ್ಜಲದಲ್ಲಿ ಸ್ನಾನವನ್ನು ಮಾಡಿ ಭಗವದ್ ಆರಾಧನೆಯನ್ನು ಮಾಡಿ ಆನಂತರ ಗೀತಾ ಪಾಠವನ್ನು ಯಾರು ಮಾಡ್ತಾರೋ ತಸ್ಯ ಪುಣ್ಯ ಫಲಂ ವಕ್ತಂ, ಅವರ ಪುಣ್ಯವನ್ನು ಹೇಳಲಿಕ್ಕೆ ಭಗವಂತನೂ ಕೂಡ ಸಮರ್ಥನಲ್ಲಂತೆ. ಅಂಥ ಒಂದು ವಿಶಿಷ್ಟವಾದ ಫಲವನ್ನ ತಿಳಿಸ್ತಾರಲ್ಲಿ. ವಿಭೂತಿಂ ವಿಶ್ವರೂಪಂಚ, ಆ ಗೀತಾ ಅಧ್ಯಯನದಲ್ಲೂ ಕೂಡ ಗೀತಾ ಪಾರಾಯಣದಲ್ಲೂ ಕೂಡ ಒಂದು ವಿಶೇಷತೆಯನ್ನು ಹೇಳ್ತಾರೆ. ಗೀತೆ 18 ಅಧ್ಯಾಯಾತ್ಮಕವಾಗಿದ್ದರೂ ಕೂಡ ಅದರಲ್ಲಿ ವಿಭೂತಿ ಅಧ್ಯಾಯ ಮತ್ತು ವಿಶ್ವರೂಪ ಅಧ್ಯಾಯ ಅಂದ್ರೆ 9, 10 ಅಧ್ಯಾಯಗಳು, 10-11 ಅಧ್ಯಾಯಗಳು. ವಿಭೂತಿ ಯೋಗ ಅನ್ನುವಂಥದ್ದು ಅದು 10ನೇ ಅಧ್ಯಾಯ ಅಂತಾದ್ರೆ ವಿಶ್ವರೂಪ ಅಧ್ಯಾಯ ಅನ್ನುವಂಥದ್ದು 11ನೇ ಅಧ್ಯಾಯ. ಹೀಗೆ ಮಾಘ ಮಾಸದಲ್ಲಿ 10-11 ಅಧ್ಯಾಯಗಳ ಪಾರಾಯಣ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲವನ್ನ ಕೊಡತಕ್ಕಂತಹದ್ದು. ತಸ್ಯ ಪುಣ್ಯಸ್ಯ ವಿಸ್ತಾರಂ ವದತೋ ಮೇ ನಿಶಾಮಯ, ಅದನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಿತಿಮೀರಿದ ಪುಣ್ಯ ಅನ್ನೋದು ಪ್ರಾಪ್ತ ಆಗ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಮಾಘ ಮಾಸದಲ್ಲಿ ವಿಭೂತಿ ವಿಶ್ವರೂಪೋತ್ಥಂ ಯಪ್ಪಾದಂ ಪಠತೆ ನರಃ ಮಾಘೇ ಪಾಪ ವಿನಿರ್ಮುಕ್ತೋ ದಿವಿ ದೇವೈಶ್ಚ ಗೀಯತೆ. ಇನ್ನು ಮಾಘ ಮಾಸದಲ್ಲಿ ವಿಶೇಷವಾಗಿ ಪಾರಾಯಣದ 1 ಅಧ್ಯಾಯ ಪಾರಾಯಣ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಆದರೆ ಒಂದು ಶ್ಲೋಕವನ್ನಾದರೂ ಕೂಡ ಪಾರಾಯಣ ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಂದು ಶ್ಲೋಕವನ್ನು, ಒಂದು ಪಾದವನ್ನ, ಒಂದು ಶ್ಲೋಕ ಸಾಧ್ಯ ಆಗಿಲ್ಲ ನಿಮಗೆ ಅಂದ್ರೆ ಒಂದು ಪಾದವನ್ನಾದರೂ ಕೂಡ ಪಾರಾಯಣ ಮಾಡಿ. ಹೀಗೆ ಯಾರು ಪಾರಾಯಣ ಮಾಡ್ತಾರೋ ಮಾಘೆ ಪಾಪ ವಿನಿರ್ಮುಕ್ತೋ ದಿವಿ ದೇವೈಶ್ಚ ಗೀಯತೆ. ಇಂತಹ ಮಾಘ ಮಾಸದಲ್ಲಿ ಆ ಗೀತೆಯ ಅಧ್ಯಾಯದ 1 ಪಾದದ ಪಾರಾಯಣವನ್ನು ಮಾಡಿದರೂ ಕೂಡ ಅವನೇನಾಗ್ತಾನೆ ಅಂದ್ರೆ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ದಿವಿ ದೇವೈಶ್ಚ ಗೀಯತೆ, ಸ್ವರ್ಗದಲ್ಲಿ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರಂತೆ. ಇವನ ಪುಣ್ಯ ಎಂತದ್ದಪ್ಪ, ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕ ಪಡಿಸಿಕೊಂಡು ಸ್ನಾನವನ್ನು ಮಾಡಿ ಗೀತಾಪಾರಾಯಣವನ್ನು ಮಾಡಿದ್ದಾನಲ್ಲ, ಇವನ ಪುಣ್ಯ ಅನಂತ ಫಲವಾದದ್ದು ಎಂಬುದಾಗಿ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾರಂತೆ. ಇನ್ನು ಅದನ್ನೇ ಮುಂದುವರೆಸ್ತಾ ಶ್ಲೋಕಾರ್ಧಂ ಪಠತೇಯಸ್ತು ಮಾಘೇ ಮಾಸಿ ಜಲಾಪ್ಲುತಃ ಸಸರ್ವ ಕುಲಮುದ್ಧತ್ಯ ಸ್ವರ್ಗಲೋಕೆ ಮಹೀಯತೆ. ಮಾಘ ಮಾಸದಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿ ಈ ಅಧ್ಯಾಯಗಳಲ್ಲಿ ಇರತಕ್ಕಂತಹ ಒಂದೊಂದು ಶ್ಲೋಕವನ್ನು ಪಾರಾಯಣ ಮಾಡಿದರೂ ಕೂಡ ಅವನು ತಾನು ಮಾತ್ರ ಉದ್ಧಾರ ಆಗೋದಲ್ಲ, ಸರ್ವ ಕುಲಮುದ್ಧತ್ಯ, ಇಡೀ ತನ್ನ ಎಲ್ಲ ಕುಲವನ್ನು ಕೂಡ ಉದ್ಧಾರ ಮಾಡಿ ತಾನೂ ಕೂಡ ಸ್ವರ್ಗಕ್ಕೆ ಹೋಗ್ತಾನೆಂಬುದಾಗಿ ತಿಳಿಸ್ತಾ ಇದ್ದಾರೆ. ಪ್ರಾತಃ ಸ್ನಾತ್ವಾ ಶುಚಿರ್ಭೂತ್ವ ಶ್ಲೋಕಂ ಪಠತೆ ನರಃ ಸಚೈಕ ವಿಂಶತಿ ಕುಲೈಃ ಸತ್ಯಲೋಕಮವಾಪ್ನುಯಾತ್. ಮತ್ತೆ ಅದನ್ನೇ ಹೇಳ್ತಾ ಆ ಗೀತಾ ಅಧ್ಯಯನ ಪ್ರಾತಃ ಸ್ನಾನ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಮಾಘ ಸ್ನಾನವನ್ನು ಮಾಡಿ ಶುಚಿಯಾಗಿ ಗೀತಾ ಪಾಠವನ್ನು ಮಾಡಿದರೆ 21 ಕುಲಗಳು, ತನ್ನದ 7 ಕುಲ, ತಂದೆದು 7 ಕುಲ, ತಾಯಿದು 7 ಕುಲ, ಮತ್ತೆ ತಾಯಿ ತಂದೆ ಆ 7 ಕುಲಗಳು ಅಂದ್ರೆ 7 ತಲೆಗಳು ಅಂದ್ರೆ 21 ಕುಲಗಳು ಉದ್ಧಾರವಾಗ್ತವೆಂಬುದಾಗಿ ತಿಳಿಸ್ತಾ ಇದ್ದಾರೆ. ಮಾಘೇ ಸ್ನಾತ್ವಾದಯ ಕುರ್ಯಾತ್ ಪಾಠಂ ಶ್ಲೋಕದ್ವಯಸ್ಯತು ಏಕೇನ ಪಾಪನಾಶ ಸ್ಯಾತ್ ದ್ವಿತೀಯಾನ್ ಮೋಕ್ಷಮಾಪ್ನುಯಾತ್. ಮಾಘಸ್ನಾನದಲ್ಲಿ ಕನಿಷ್ಠ ಪಕ್ಷ ಗೀತೆ 2 ಶ್ಲೋಕವನ್ನು ಪಾರಾಯಣ ಮಾಡಿದರೆ 1 ಶ್ಲೋಕದಿಂದ ಪಾಪ ನಿವೃತ್ತಿ ಆಗ್ತದೆ, ಇನ್ನೊಂದು ಶ್ಲೋಕದಿಂದ ಮೋಕ್ಷ ಆಗ್ತದೆ. ಹೀಗೆ ವಿಶಿಷ್ಟವಾಗಿರತಕ್ಕಂಥ ಫಲ ಇದೆ. ಹಾಗಾಗಿ ಮಾಘೇ ಸ್ನಾತ್ವಾ ಹರಿಂ ಪೂಜ್ಯ ಯಸ್ತು ಲೋಕತ್ರಯಂ ಪಠೇತ ಏಕಸ್ಮಾತ್ ಸಂಸ್ಕೃತೇರ್ನಾಶಃ ಸಾಯುಜ್ಯಂ ಚ ದ್ವಿತೀಯತಃ ಮುಕ್ತಿಂ ದದಾತಿ ವೈ ವಿಷ್ಣು ಋಣಿ ಶೇಷೇಣ ಮಾಧವಃ. ಮಾಘಸ್ನಾನದಲ್ಲಿ ಮಾಡಿ ವಿಶೇಷವಾಗಿ ಗೀತಾಧ್ಯಯನವನ್ನು 3 ಶ್ಲೋಕವನ್ನು ಪಾರಾಯಣ ಮಾಡಿದರೂ ಕೂಡ 1 ಶ್ಲೋಕದಿಂದ ಸಂಸಾರ ನಿವೃತ್ತಿ, 2ನೇ ಶ್ಲೋಕದಿಂದ ಸಾಯುಜ್ಯ ಪ್ರಾಪ್ತಿ, 3ನೇ ಶ್ಲೋಕದಿಂದ ಭಗವಂತ ಅವನು ತುಂಬಾ ಋಣಿಯಾಗಿ ಬಿಡ್ತಾನಂತೆ. ನಾನು ಹೇಳಿರ್ತಕ್ಕಂತಹ ಕರ್ತವ್ಯವನ್ನು ಮಾಡಿಬಿಟ್ಟಿದ್ದಾನಲ್ಲ ಅಂತ ಅವನು ಋಣಿಯಾಗಿ ಕೃತಜ್ಞತಾ ಭಾವ ಬಂದ್ಬಿಡ್ತದಂತೆ. ನಾನು ಹೇಳಿದಂತೆ ನಡೆದುಕೊಂಡಿದ್ದಾರೆ ಇವರು ಭಕ್ತರೆಂಬುದಾಗಿ ಅವನು ಋಣಿಯಾಗಿ ಏನು ಮಾಡ್ತಾನೆ, ಮುಕ್ತಿಯನ್ನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾಘಸ್ನಾನ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹದ್ದು. ಮಾಘಸ್ನಾನದಲ್ಲಿ 1 ಅಧ್ಯಾಯ ಹೀಗೆ 1 ಶ್ಲೋಕ, ಅರ್ಧ ಶ್ಲೋಕ ಪಾರಾಯಣ ಮಾಡಿದರೆ ಇಂಥ ಒಂದು ಫಲ ಬರ್ತದೆ ಅಂತ ಹೇಳಬೇಕಾದ್ರೆ, ಇನ್ನು 1 ಅಧ್ಯಾಯವನ್ನು ಪಾರಾಯಣ ಮಾಡಿದರೆ ಫಲವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ತಸ್ಯ ಪುಣ್ಯ ಫಲಂ ವಕ್ತಂ ನಾಲಂ ವರ್ಷಶತೈರಪಿ.
100 ವರ್ಷ ಕಳೆದರೂ ಕೂಡ ಮಾಘ ಮಾಸದಲ್ಲಿ ಮಾಡಿರತಕ್ಕಂತಹ ಒಂದು ಸ್ನಾನ ಮತ್ತು ಗೀತಾಪಾರಾಯಣದ ಫಲವನ್ನ ಹೇಳಲಿಕ್ಕೇ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಶ್ಚಾಧ್ಯಾಯ ದ್ವಯಂ ನಿತ್ಯಂ ಪ್ರಾತಸ್ನಾತ್ವಾದಿ ಯಃ ಪಠೇದ ಬ್ರಹ್ಮಾದ್ಯೈರಪಿ ದೇವೈಶ್ಚ ವಿಷ್ಣುನಾ ಶಂಭುನಾ ತಥಾ ನ ಶಕ್ಯತೆ ಫಲಂ ವಕ್ತುಂ ಅಹಂ ಕಲ್ಪಶತೈರಪಿ. ಇನ್ನು ಒಂದೊಂದು ಅಧ್ಯಾಯ ಪಾರಾಯಣ ಮಾಡಿದರೆ ಹೀಗೆ, ಇನ್ನೆಲ್ಲ 2 ಅಧ್ಯಾಯವನ್ನು ಪಾರಾಯಣ ಮಾಡಿದರೆ ಅದನ್ನ ಬ್ರಹ್ಮರುದ್ರಾದಿಗಳೂ ಕೂಡ ಅದರ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಪ್ರಶಸ್ತ ಅಂತ. ಹೀಗೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮತ್ತು ಗೀತಾ ಪಾರಾಯಣ ಅಷ್ಟೊಂದು ಪುಣ್ಯ ಫಲಪ್ರದವಾದದ್ದು ಎಂಬುದನ್ನು ತಿಳಿಸೋದಕ್ಕೋಸ್ಕರ ಬೇರೆ ಬೇರೆ ಮಾತಿನ ಮೂಲಕ ತಿಳಿಸ್ತಾ ಇದ್ದಾರೆ. ಮಾಘ ಸ್ನಾನಂ ಹರೇಹೇ ಪೂಜಾ ಗೀತಾಪಾಠಸ್ತ್ರಯಂ ಯದಿ ಏಕಸ್ಮಿನ್ ದಿವತೆ ತಸ್ಯ ಮುಕ್ತಿಸ್ತಸ್ಯ ಕರೇ ಸ್ಥಿತ. ಹೀಗೆ ಮಾಘ ಮಾಸದಲ್ಲಿ ವಿಶೇಷವಾಗಿ ಗೀತಾಪಾರಾಯಣವನ್ನು 3 ಅಧ್ಯಾಯನ ಪಾರಾಯಣ ಮಾಡಿದರೆ ಅವನಿಗೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮಾಘ ಮಾಸದಲ್ಲಿ ಪ್ರತಿಯೊಂದು ಮಾಸದಲ್ಲಿ ಹೇಳುವಂತಹದ್ದು ಹಾಗೇನೆ. ಸ್ನಾತ್ವಾತು ಮೃದಮಾಲಿಪ್ಯ ಪ್ರಾತರ್ಮಾಘೆ ಬಹಿರ್ಜಲೆ ಸಹಸ್ರನಾಮಿಪೂಜ್ಯ ಕೃತ್ಯಕೃತ್ಯೋ ಭವೇನ್ನರಃ. ಸ್ನಾನವನ್ನು ಮಾಡಬೇಕಾದ್ರೆ ನಿಯಮಪೂರ್ವಕ ಸ್ನಾನವನ್ನು ಮಾಡಬೇಕು. ಸಂಕಲ್ಪಪೂರ್ವಕ ನಮ್ಮ ಯಾವುದೇ ಕರ್ಮ ಇರಲಿ, ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುವಂತ ಸಂಕಲ್ಪವನ್ನು ಮಾಡಿ ಅಲ್ಲಿ ವಿಷ್ಣು ಗೋವಿಂದ ಗೋವಿಂದ ಅಂತ ಹೇಳ್ತಾ ಅದ್ಯಪೂರ್ವೋಚ್ಚರ ದೇವಂಗುಣ ವಿಶೇಷ ವಿಶಿಷ್ಟಾಯಾಮ್ ಅಂತ ಹೀಗೆ ತಿಥಿ ನಕ್ಷತ್ರ ವಾರಾದಿಗಳನ್ನು ಉಚ್ಚಾರ ಮಾಡಿ ಸಂಕಲ್ಪಪೂರ್ವಕ ಮಾಘಸ್ನಾನಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಬೇಕಂತೆ. ಸ್ನಾನದ ಜೊತೆಗೆ ಅನೇಕ ನಿಯಮಗಳನ್ನು ಕೂಡ ಹೇಳಿದ್ದಾರೆ. ಗೋಮಯ ಸ್ನಾನ, ಮೃತ್ತಿಕಾ ಸ್ನಾನ, ಭಸ್ಮ ಸ್ನಾನ ಅಂತ ಹೀಗೆ ಬೇರೆ ಬೇರೆ ಹೇಳಿದ್ದಾರೆ. ಆ ಮೃತ್ತಿಕೆಯನ್ನ ಪ್ರಾರ್ಥನೆ ಮಾಡಿ ಆ ಮೃತ್ತಿಕೆಯನ್ನು ಮೈಗೆಲ್ಲ ಲೇಪಿಸಿಕೊಂಡು ತುಳಸಿ ಮೃತ್ತಿಕೆಯನ್ನ ಮೈಗೆಲ್ಲ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕಂತೆ. ಸ್ನಾನವನ್ನು ಮಾಡಿ ಆನಂತರ ಭಗವಂತನ ಪೂಜೆಯನ್ನು ಮಾಡಬೇಕಂತೆ. ಪೂಜಾ ಕಾಲದಲ್ಲಿ ಸಹಸ್ರ ನಾಮಭಿಪೂಜ್ಯ ಕೃತಕೃತ್ಯೋ ಭವೇನ್ನರಃ. ಆ ವಿಷ್ಣು ಸಹಸ್ರನಾಮದಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಕೃತಕೃತ್ಯನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮ ಪಠನಂ ಪೂಜಾ ಕಾಲೇತು ಯಪ್ಪಟೇತ ತದ್ವಂಶಾನಾಂ ಭವೇನ್ಮುಕ್ತಿ ಕಿಮುತಸ್ಯ ಮಹಾತ್ಮನಃ. ಗೀತಾ ಪಾರಾಯಣದ ಜೊತೆಗೆ ವಿಷ್ಣು ಸಹಸ್ರನಾಮದ ಪಾರಾಯಣದ ಆಧಿಕ್ಯವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳಿದಂತೆ ಜೀವನದಲ್ಲಿ 2 ಮಾಡಲೇಬೇಕಾದದ್ದು ನಾವು. ಜ್ಞೇಯಂ ಪಾಠ್ಯಂ 2 ಮಾಡಬೇಕು. ಗೀತೆಯನ್ನು ತಿಳ್ಕೊಳ್ಬೇಕು, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಬೇಕು. ಇದು ಜೀವನದ ಪ್ರಧಾನ ಅಂಗ. ಹಾಗಾಗಿ ಗೀತೆಯ ಒಂದು ಮಹತ್ವವನ್ನು ತಿಳಿಸಿ ವಿಷ್ಣು ಸಹಸ್ರನಾಮಕ್ಕೂ ಕೂಡ ವಿಶಿಷ್ಟವಾದ ಫಲ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾರು ಭಗವಂತನ ಪೂಜೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡ್ತಾರೋ, ಆ ಪೂಜಾ ಕಾಲದ ಸಹಸ್ರನಾಮವನ್ನು ಯಾರು ಪಠನೆ ಮಾಡ್ತಾರೋ ಅವರ ಫಲ ಏನು ಅಂತ ಹೇಳಿದ್ರೆ ಅವನ ವಂಶದಲ್ಲಿ ಬಂದಿರತಕ್ಕಂತಹ ಪಿತೃಗಳು ಉದ್ಧಾರ ಆಗ್ತಾರೆ ಇವನು ಪಾರಾಯಣ ಮಾಡೋದ್ರಿಂದ. ಅಂದ್ರೆ ಇವನು ಉದ್ಧಾರ ಆಗೋದಿಲ್ಲೇನು? ಕೈಮುತ್ತಿ ನ್ಯಾಯದಂತೆ ತಿಳಿಸ್ತಾ ಇದ್ದಾರೆ. ಅವರೇ ಉದ್ಧಾರ ಆಗ್ತಿರ್ಬೇಕಾದ್ರೆ ಇವನು ಪಾರಾಯಣ ಮಾಡಿದ್ರಿಂದ ಇವನ ವಂಶದಲ್ಲಿ ಬಂದಿರತಕ್ಕಂಥವರೇ ಉದ್ಧಾರ ಆಗ್ತಾರೆ ಅಂತ ಹೇಳಬೇಕಾದ್ರೆ ಇವನು ಉದ್ಧಾರ ಆಗೋದಿಲ್ಲ ಅಂತ ಏನು ಹೇಳಬೇಕು? ಅವಶ್ಯವಾಗಿ ಇವನು ಕೂಡ ಉದ್ಧಾರ ಆಗ್ತಾ ಇದ್ದಾನೆ. ನಾಮ್ನಾ ಚೈಕೇನ ವಾಯಸ್ತು ಪೂಜೇತ್ ಮಧುಸೂದನಂ ಕೋಟಿ ಸಂವತ್ಸರಂ ವಿಷ್ಣು ಪೂಜಿತಸ್ತೇನ ನಿಶ್ಚಯ. ಇನ್ನೇನು ಹೆಚ್ಚಿನ ಪಾರಾಯಣ ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಯ ಇಲ್ಲ ಅಂತ ಹೇಳಿದ್ರೆ ಮಾಧವಾಯ ನಮಃ ಅಂತ ಒಂದು ತುಳಸಿ ದಳವನ್ನು ಹಾಕಿದ್ರೂ ಕೂಡ ಸಾಗಂತೆ. ಆ ಒಂದು ನಾಮದಿಂದಲೂ ಕೂಡ ಭಗವಂತ ಅನಂತ ಫಲವನ್ನು ಕೊಡ್ತಾ ಇದ್ದಾನೆ. ಕೋಟಿ ಸಂವತ್ಸರಂ ವಿಷ್ಣು, ಕೋಟಿ ಸಂವತ್ಸರ 100 ಕೋಟಿ ವರ್ಷಗಳ ಕಾಲ ಪೂಜೆ ಮಾಡಿದ್ರೆ ಏನು ಫಲ ಬರುತ್ತದೋ ಅಷ್ಟು ಫಲ ಕೇವಲ ಮಾಧವಾಯ ನಮಃ ಅಂತ ಒಂದು ನಾಮದಿಂದ ಭಗವಂತನ ಅರ್ಚನೆಯನ್ನ ಮಾಘ ಮಾಸದಲ್ಲಿ ಮಾಡಿದರೆ ಬರ್ತದಂತೆ. ಅಂದ್ರೆ ತಾತ್ಪರ್ಯ ಆತ ಹೀಗಿದ್ರೆ ಕೋಟಿ ವರ್ಷ ಫಲ ಬರ್ತದೆ ಅಂತ ಹೇಳಬೇಕಾದ್ರೆ ಒಂದು ಬಾರಿ ಮಾಧವಾಯ ನಮಃ ಅಂತ ಹೇಳಿ ಹಾಗಿದ್ರೆ ಸಾಕಲ್ಲ ಅಂತ ನಿಲ್ಲಿಸ್ಲಿಕ್ಕಿಲ್ಲ. ಅಷ್ಟು ಪ್ರಶಸ್ತ ಎಂಬುದರಲ್ಲಿ ತಾತ್ಪರ್ಯ. ಯೋವಾನಾಂನಾಂ ಸಹಸ್ರೇಣ ಸ್ತೋತುಮಿಚ್ಛತಿ ಮಾಧವಂ ತಾವತಾ ತೇನ ವೈ ಪುಂಸಾಂ ಸ್ತುತ ಏವ ನ ಸಂಶಯ. ಇನ್ನು ಆ ಭಗವಂತನ ಸಹಸ್ರನಾಮಗಳಿಂದ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನಷ್ಟೇ. ಸಹಸ್ರೇಣ ಸ್ತೋತುಮಿಚ್ಛತಿ ಮಾಧವಂ, ಸ್ತೋತ್ರ ಮಾಡಬೇಕು ಭಗವಂತನನ್ನ ಸಹಸ್ರನಾಮಗಳಿಂದ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದಾನೆ, ಇಚ್ಛೆ ಮಾಡ್ತಾ ಇದ್ದಾನಷ್ಟೇ. ಆ ಇಚ್ಛಾ ಮಾತ್ರದಿಂದಲೇನೆ ತಾವತಾ ತೇನ ವೈ ಪುಂಸಾಂ ಸ್ತುತ ಏವ ನ ಸಂಶಯ. ಇಚ್ಛಾ ಮಾತ್ರದಿಂದಲೇ ಸ್ತೋತ್ರ ಮಾಡಿದ ಹಾಗಾಗ್ತದೆ ಅಂತ ಇದನ್ನು ಮಧ್ವಾಚಾರ್ಯರು ಕೂಡ ದ್ವಾದಶ ಸ್ತೋತ್ರದಲ್ಲಿ ಸೂಚ್ಯವಾಗಿ ತಿಳಿಸ್ತಾರೆ.
ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶು ಲಯಂ ರಜತಿ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತಹದ್ದು. ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಕಂತೆ ಎಲ್ಲ ಪಾಪಗಳು ನಾಶ ಆಗ್ತದೆ ಅಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಅಪ್ಪಣೆ ಕೊಡ್ತಾ ಇದ್ದಾರೆ. ಹಾಗೆ ಪ್ರಯತ್ನ ಪಟ್ಟರೆ ಇಷ್ಟು ಫಲ ಇದೆ ಅಂತ ಹೇಳಬೇಕಾದ್ರೆ ಮನಃಪೂರ್ವಕವಾಗಿ ಭಕ್ತಿ ಶ್ರದ್ಧಾಗಳಿಂದ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಏನು ಫಲ ಬರ್ತದೆ? ಏಕಂ ಶ್ಲೋಕಂ ಪಠೇದ್ಯಸ್ತು ನಿತ್ಯಂ ಭಾಗವತೋದ್ಭವಂ ತಸ್ಯ ಪುಣ್ಯ ಫಲಂ ವಕ್ತುಂ ಕಶ್ಯಕ್ತೋ ದಿವಿವಾಭುವಿ. ಇನ್ನು ಗೀತೆ ಆಯಿತು, ಸಹಸ್ರನಾಮ ಆಯಿತು, ಇದು ಭಾಗವತ. ಭಾಗವತ ಅನ್ನುವಂತಹದ್ದು ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥ. ಎಲ್ಲ ಪುರಾಣಗಳನ್ನು ಕೂಡ ಮಾಡಿ ಆದ ಮೇಲೆ ವೇದವ್ಯಾಸ ದೇವರು ಚಿಂತಾಮಗ್ನರಾಗಿ ಕುಳಿತಿದ್ದಾರಂತೆ. ಏನು ಚಿಂತಾಮಗ್ನರಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ನಾರದರು ಕೂಡ ಪ್ರಾಪ್ತವಾಗ್ತಾ ಇದ್ದಾರೆ. ಏನು ನಾರದರು ಕೇಳ್ತಾ ಇದ್ದಾರೆ ವೇದವ್ಯಾಸ ದೇವರನ್ನ, ಏನೋ ನಿಮ್ಮ ಮುಖದಲ್ಲಿ ಚಿಂತೆಯ ಚಿಹ್ನೆ ಕಾಣ್ತಾ ಇದೆಯಲ್ಲ ಅಂತ ಹೇಳಿದಾಗ ವೇದವ್ಯಾಸ ದೇವರು ಹೇಳಿದರು, ಹೌದು, ನಾನೆಲ್ಲ ಬೇಕಾದಷ್ಟು ಗ್ರಂಥಗಳನ್ನೆಲ್ಲ ಮಾಡಿ ಆಗಿದೆ, ಆದರೂ ಕೂಡ ಚಿಂತೆಯ ಕಾರಣ ಗೊತ್ತಾಗ್ತಾ ಇಲ್ಲ. ಗೃಹಸ್ಥರು, ಸನ್ಯಾಸಿಗಳು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಕೂಡ ವಿಭಾಗ ಮಾಡಿ, ವೇದ ವಿಭಾಗವನ್ನು ಮಾಡಿ, ಪುರಾಣಗಳನ್ನೆಲ್ಲ ರಚನೆ ಮಾಡಿ ಆಗಿದೆ, ಆದರೂ ಕೂಡ ಮನಸ್ಸು ತೃಪ್ತಿ ಆಗಲಿಲ್ಲ ಅಂತ ಹೇಳಿದಾಗ ಭಾಗವತವನ್ನ ರಚನೆ ಮಾಡಿ ಅಂತ ನಾರದರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರನ್ನ. ಕೇವಲ ಭಗವಂತನ ಕಥೆ ಅದರಲ್ಲಿ ಇರಬೇಕು. ಹೇಗೆ ಅಂತ ಹೇಳಿದ್ರೆ, ಬೇರೆ ಬೇರೆ ಪುರಾಣಗಳನ್ನು ನೋಡಿದಾಗ, ಮಹಾಭಾರತವನ್ನೆಲ್ಲ ನೋಡಿದಾಗ ನಮಗೆ ಕೇವಲ ಭಗವಂತನ ಮಹಿಮೆಗಳ ಭಾವನೆ ಅಷ್ಟು ನಮಗೆ ವ್ಯಕ್ತ ಆಗೋದಿಲ್ಲ. ಜ್ಞಾನಿಗಳಿಗೆ ಆಗ್ತದೆ, ಅಧಮರಿಗೆಲ್ಲರಿಗೂ ಕೂಡ ಮಹಾಭಾರತದಲ್ಲಿ ಏನಿದೆ ಅಂತ ಹೇಳಿದ್ರೆ ಕೌರವರ ಪಾಂಡವರ ಕಥೆ ಇದೆ, ರಾಮಾಯಣದಲ್ಲಿ ರಾಮ ರಾವಣರ ಯುದ್ಧ. ಹೀಗೆ ಆ ಭಗವಂತನ ಒಂದು ಮಹಿಮಾ ಉತ್ಕರ್ಷ ಅನ್ನುವಂತಹದ್ದು ಅಜ್ಞರಿಗೆ ಗೊತ್ತಾಗೋದಿಲ್ಲ. ಭಗವಂತನ ಮಹಿಮೆ ಅದರಲ್ಲಿರುವಂತಹ ಒಂದು ವಿಶಿಷ್ಟವಾದ ಕಥೆ ಇರಬೇಕು, ಭಗವಂತನ ಮಹಿಮೆಯಿಂದ ಕೂಡಿದ್ದಿರಬೇಕು, ಕ್ಷಣ ಕ್ಷಣಕ್ಕೂ ಕೂಡ ಆ ಭಗವಂತನ ಮಹಿಮಾ ನಮಗೆ ಬೋಧವಾಗ್ತಾ ಇರಬೇಕು. ಅಂತಹ ಒಂದು ಗ್ರಂಥವನ್ನ ರಚನೆ ಮಾಡಬೇಕು ಅಂತ ನಾರದರ ಪ್ರಾರ್ಥನೆ ಮೇರೆಗೆ ಭಾಗವತ ರಚಿತವಾಗಿದ್ದು. ಅಂತಹ ಒಂದು ವಿಶಿಷ್ಟವಾದ ಗ್ರಂಥ. ಆ ಭಾಗವತಕ್ಕೆ ಒಂದು ವಿಶಿಷ್ಟವಾದ ಖ್ಯಾತಿ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಇರುವಂತಹದ್ದು. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥ. ಅದರಲ್ಲೂ ಕೂಡ ಪ್ರಶ್ನೆ ಬರ್ತದೆ, ಅಲ್ಲ ಭಾಗವತದಲ್ಲೂ ಕೂಡ ಏನು ಘಟ್ಟಗುಟ್ಟಿ ಪ್ರಭಾತ ನ್ಯಾಯದಂತೆ ನೀವು ಏನು ಮಾಡ್ಲಿಕ್ಕೆ ಹೊರಟದ್ದು? ಭಗವಂತನ ಕಥೆಯನ್ನು ಹೇಳಬೇಕು, ಭಗವಂತನ ಗುಣಗಳ ಕಥೆ ಹೇಳಬೇಕು ಅಂತ ಹೊರಟದ್ದು ನೀವು. ಆದರೆ ಅದರ ಮಧ್ಯದಲ್ಲಿ ಎಷ್ಟೆಲ್ಲಾ ಕಥೆಗಳು ಬರ್ತವೆ. ಗಜೇಂದ್ರನ ಕಥೆ, ಪ್ರಹ್ಲಾದನ ಕಥೆ, ಧ್ರುವನ ಕಥೆ, ಬೇರೆ ಬೇರೆ ಸೂರ್ಯವಂಶದವರ ಕಥೆ, ಕೃಷ್ಣವಂಶದವರ ಕಥೆ, ಚಂದ್ರವಂಶದವರ ಕಥೆ, ಹೀಗೆಲ್ಲ ವಂಶದ ರಾಜರುಗಳ ಕಥೆ ಎಲ್ಲ ಸೇರಿಕೊಂಡಿದೆ. ಅದು ಕೇವಲ ಭಗವಂತನ ಕಥೆ ಹೇಗಾಯಿತು ಅಂತ ಭಾಗವತದಲ್ಲೇ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಪರಿಪಠಿತಃ ಅನುಪದಂ ಕಥಾಪ್ರಸಂಗೈಹಿ ಅಂತ ಭಾಗವತದಲ್ಲಿ ಒಂದು ಮಾತು. ವಾಸ್ತವಿಕವಾಗಿ ಆಗಿದ್ದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಘಟ್ಟಕುಟ್ಟಿ ಪ್ರಭಾತ ನ್ಯಾಯದಂತೆ ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ಏನು ಮಾಡ್ತಾನೆ, ಒಬ್ಬ ರಾತ್ರಿ ಹೋಗ್ತಾ ಇರ್ತಾನೆ, ಟ್ಯಾಕ್ಸ್ ಟೂಲ್ ನಾಕ ಬಂತು, ಇಲ್ಲಿ ಹೋದ್ರೆ ಸುಂಕ ಕಟ್ಟಿಯೇ ಮುಂದೆ ಹೋಗಬೇಕು. ಹಾಗಾಗಿ ಏನು ಮಾಡ್ತಾನೆ, ಸುತ್ತು ಬಳಸಿ ದಾರಿಯನ್ನ ಅವನು ಅನುಸರಿಸ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ನಿದ್ದೆ ಬಂದಾಯಿತು. ಮತ್ತೆ ಥಾ ಪ್ರಕಾರ ಬೆಳಿಗ್ಗೆ ಬಂದು ನೋಡ್ತಾನೆ, ತಾನು ಬಂದಿರುವಂತಹದ್ದು ಸುಂಕದ ಕಟ್ಟೆಗೆ ಬಂದು ನಿಂತಿದ್ದಾನೆ. ಹಾಗೆ ನಿಮ್ಮ ಭಾಗವತ ಆಯ್ತಲ್ಲ ಅಂತ ಹೇಳಿದ್ರೆ ಭಾಗವತರು ಉತ್ತರ ಕೊಟ್ಟಿದ್ದು ಅದಕ್ಕೆ. ಪರಿಪಠಿತಃ ಅನುಪದಂ ಕಥಾಪ್ರಸಂಗೈಹಿ. ಬೇರೆ ಬೇರೆ ಮಹಾಭಾರತ, ರಾಮಾಯಣ ಮೊದಲಾಗಿರ್ತಕ್ಕಂತಹ ಗ್ರಂಥಗಳಲ್ಲಿ ಬೇರೆ ಬೇರೆಯವರ ಕತೆ ಸೇರಿಕೊಂಡಿದ್ದಾದ್ರಿಂದ ಭಗವಂತನ ಮಹಿಮೆ ಸಂಪೂರ್ಣವಾಗಿ ವ್ಯಕ್ತ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಹೊರಟು, ನೀವು ಈ ಭಾಗವತದಲ್ಲಿ ಸೇರಿಸಿದ್ದು ಇತರ ರಾಜರುಗಳ ಕಥೆನೇ, ಬೇರೆ ಬೇರೆಯವರ ಕಥೆನೇ ಸೇರಿಸಿದ್ದೀರಿ. ಹಾಗಾಗಿ ಇದು ಕೇವಲ ಭಗವಂತನ ಕಥೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಯಾವುದೇ ಕಥೆಯನ್ನು ತೆಗೆದುಕೊಳ್ಳಿ, ಆ ಕಥೆ ಹಿಂದ್ಗಡೆ ಭಗವಂತನ ಮಹಿಮೆಯೇ ವ್ಯಕ್ತವಾಗ್ತದೆ. ಗಜೇಂದ್ರನ ಕಥೆ ತೆಗೆದುಕೊಳ್ಳಿ, ಗಜೇಂದ್ರ ಏನು ಮಾಡಿದ? ಎಲ್ಲರೂ ಕೂಡ ಕೈ ಬಿಟ್ಟಿದ್ದಾರೆ. ಅವನು ಅನ್ಕೊಂಡ ಕೊನೆಗೆ ಯಾರು ಕೂಡ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಇತರ ದೇವತೆಗಳು ಯಾರು ಕೂಡ ಬರೋದಿಲ್ಲ. ಕೊನೆಗೆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳಿದಾಗ, ಅಂತಃಸರ ಸುರಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತಾರ್ಥಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತ ಮರಣಾರ್ಥ್ಯ ನಮ ಪ್ರಮೇಯ ಚಕ್ರಾಯುಧ ಪದಗರಾಜ ಭುಜಾದಿರೂಢ ಚಕ್ರೇಣ ನಕ್ರ ವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ ಅಂತ ಭಾಗವತ ತಿಳಿಸಿದಂತೆ, ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿಟ್ಟಾಗ ಭಗವಂತನನ್ನೇ ಸ್ಮರಣೆ ಮಾಡಿದ್ದಾನೆ. ಆ ಭಕ್ತವತ್ಸಲನಾಗಿರತಕ್ಕಂತಹ ಭಗವಂತ ಗರುಡನನ್ನು ಹೆಂಡತಿಯನ್ನು ಕೂಡ ಲೆಕ್ಕಿಸದೆ ಓಡಿ ಬಂದಿದ್ದಾನೆ ಭಕ್ತರ ರಕ್ಷಣೆಗೋಸ್ಕರ. ಗರುಡನೆ ಮತ್ತು ಬಂದು ಸೇರಿಕೊಂಡಂತೆ ಕೊನೆಗೆ. ಹೀಗೆ ಬಂದು ಆ ಚಕ್ರೇಣ ನಕ್ರವದನ ವಿನಿಪಾಟ್ಯ,
ಆ ಹಸ್ತದಲ್ಲಿರತಕ್ಕಂತಹ ಚಕ್ರವನ್ನು ಬಿಟ್ಟು ಆ ನಕ್ರ ಮೊಸಳೆಯನ್ನ ನಾಶ ಮಾಡಿ ಆ ಗಜೇಂದ್ರನ ಉದ್ಧಾರ ಮಾಡಿದ್ದಾನೆ. ಧ್ರುವ ಕುಮಾರನಿಗೆ ಮಾತನಾಡ್ಲಿಕ್ಕೆ 6 ವರ್ಷದ ಮಗು, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಶಂಖವನ್ನು ಮುಟ್ಟಿಸಿದಾನೆ. ಯೋಂತಃ ಪ್ರವೇಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಖಿಲ ಶಕ್ತಿಧರಸ್ವನಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಅವನ ಸ್ತೋತ್ರ ಮಾಡ್ತಾ ಇದ್ದಾನೆ. ಪ್ರಹ್ಲಾದ ರಾಜ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಭಗವಂತ ಅವತಾರ ಮಾಡಿದ ಪ್ರಹ್ಲಾದನಿಗೋಸ್ಕರ. ಪ್ರಹ್ಲಾದ ರಾಜರ ಕಥೆ ಹೌದು, ಹಿರಣ್ಯಕಶಿಪುನ ಕಥೆ ಹೌದು. ಆದರೂ ಕೂಡ ಪ್ರಹ್ಲಾದನಿಗೋಸ್ಕರ ಭಗವಂತ ನರಸಿಂಹದೇವರ ಅವತಾರವನ್ನು ತಾಳಿದ್ದಾನೆ. ತಾಳಿ ಧ್ರುವರಾಜನಿಗಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿದ್ದಾನೆ. ತಲೆ ಮೇಲೆ ಕೈ ಇಟ್ಟಿದ್ದಾನೆ ಸ್ವಾಮಿ, ತನ್ನ ಸಾಕ್ಷಾತ್ ಹಸ್ತವನ್ನು ಇಟ್ಟಿದ್ದಾನೆ. ಧ್ರುವ ಕುಮಾರನಿಗಾದರೂ ಶಂಖವನ್ನು ಮುಟ್ಟಿಸಿದ, ಪ್ರಹ್ಲಾದನಿಗೆ ಸಾಕ್ಷಾತ್ ಹಸ್ತವನ್ನೇ ತಲೆ ಮೇಲೆ ಇಟ್ಟಿದ್ದಾನೆ. ಹೀಗೆ ಯಾವುದೇ ಕಥೆಯನ್ನು ನೋಡಿಕೊಂಡು ಬನ್ನಿ, ಆ ಎಲ್ಲ ಕಥೆಗಳಲ್ಲೂ ಕೂಡ ಹಿಂದೆ ಭಗವಂತನ ಅನುಗ್ರಹ ವಿಶೇಷ ಇದೆ. ಭಕ್ತರಿಗೆ ಭಗವಂತ ಹೀಗೆ ಅನುಗ್ರಹ ಮಾಡ್ತಾನೆ ಅಂತಕ್ಕಂಥ ವಿಚಾರ ಸ್ಪಷ್ಟವಾಗಿ ಅದರಲ್ಲಿ ಗೊತ್ತಾಗ್ತಾ ಇದೆ. ಅದರಿಂದಲೇ ಭಗವಂತ ಆ ಕೃಷ್ಣ ರೂಪದಿಂದಲೇ ಒಂದು ರೂಪದಿಂದ ಭಾಗವತದಲ್ಲಿ ವಾಸ ಮಾಡಿದ್ದಾನೆ ಸ್ವಾಮಿ. ಹಾಗಾಗಿ ಭಾಗವತ ಗ್ರಂಥ ಅನ್ನುವಂಥದ್ದು ವಿಶಿಷ್ಟವಾದ ಗ್ರಂಥ. ಭಕ್ತರಿಗೆ ರೋಮಾಂಚವನ್ನು ಉಂಟು ಮಾಡುತ್ತದೆ. ಆ ಕಥೆಯನ್ನ ಭಕ್ತರ ಕಥೆಗಳನ್ನು ಕೇಳ್ತಾ ಇದ್ದಾಗ, ಭಗವಂತನ ಗುಣಗಳನ್ನು ಕೇಳ್ತಾ ಇದ್ದಾಗ ಭಕ್ತರ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿತದಂತೆ ಅಂತಹ ಒಂದು ಅದ್ಭುತ ರೋಮಹರ್ಷವನ್ನು ಉಂಟು ಮಾಡತಕ್ಕಂತಹ ಗ್ರಂಥ ಅದು ಭಾಗವತ ಗ್ರಂಥ. ಅಂತಹ ಏಕಂ ಶ್ಲೋಕಂ ಪಠೇದ್ಯಸ್ತು ನಿತ್ಯಂ ಭಾಗವತೋದ್ಭವಂ ತಸ್ಯ ಪುಣ್ಯ ಫಲಂ ವಕ್ತುಂ ಕಶ್ಯಕ್ತೋ ಭುಯುವಾದಿವಿ. ಅಂತಹ ಒಂದು ವಿಶಿಷ್ಟವಾದ ಭಾಗವತ ಗ್ರಂಥವನ್ನ ಪಾರಾಯಣ ಮಾಡಿದರೆ ಅದರ ಒಂದು ಮಹತ್ವವನ್ನ ಯಾರು ಹೇಳಲಿಕ್ಕೆ ಸಾಧ್ಯ? ಯಾರು ಕೂಡ ಭೂಲೋಕದಲ್ಲಾಗ್ಲಿ ಸ್ವರ್ಗದಲ್ಲಾಗ್ಲಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಫಲವನ್ನು ಪಡಿತಾ ಇದ್ದಾರೆ. ಪೂಜೆಯನ್ ಮಾಧವಂ ದೇವಂ ಪ್ರಾತಃ ಮಾಘೆ ಜಲಾಪ್ಲುತಃ ಪಠನ್ ಭಾಗವತಂ ಶಾಸ್ತ್ರಂ ಮುಕ್ತಿಮೇತಿ ನ ಸಂಶಯ. ಒಂದೇ ಮಾತಲ್ಲಿ ಹೇಳುವುದು ಅಂತ ಹೇಳಿದ್ರೆ, ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮತ್ತೆ ಭಾಗವತ ಪಾರಾಯಣ ಇಷ್ಟು ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಮುಕ್ತಿಮೇವ ನ ಸಂಶಯ, ಮುಕ್ತಿನೇ ಬಂದುಬಿಡುತ್ತದೆ, ಅವನ ಮೋಕ್ಷವೇ ಆಗ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾಗವತದ ಅಂತರ್ಗತವಾಗಿರತಕ್ಕಂತಹ ಗಜೇಂದ್ರ ಮೋಕ್ಷದ ಪಠನೆಯನ್ನ ಅವಶ್ಯವಾಗಿ ಮಾಡಬೇಕಂತೆ. ಆ ಗಜೇಂದ್ರ ಮೋಕ್ಷವನ್ನ ಪಠನೆ ಮಾಡಿದರೆ ವಾಸ್ತವಿಕವಾಗಿ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ಗಜೇಂದ್ರ ಮೋಕ್ಷ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಮಾಡಬೇಕಂತೆ, ಪಾರಾಯಣ ಮಾಡಬೇಕಂತೆ. ಆದ್ರಿಂದಲೇನೆ ಈಗಾಗಲೇ ಶ್ಲೋಕ ಹೇಳಿದಂತೆ ಅಂತಸ್ತರ ಸುರಬಲೇನ 2 ಶ್ಲೋಕ, ಈ 2 ಶ್ಲೋಕ ಹೇಳಿದ್ರೆ ಸಾಕು ಇಡೀ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಗಜೇಂದ್ರ ಮೋಕ್ಷದ ಸಾರ ಅಲ್ಲಿ ಸಂಗ್ರಹಿತವಾಗಿದೆ. ವಾಸ್ತವಿಕವಾಗಿ ಭಾಗವತದಲ್ಲಿ ಅನೇಕ ಶ್ಲೋಕಗಳಲ್ಲಿ ಅದು ಹೇಳಿದ್ರು ಕೂಡ ಸಂಕ್ಷೇಪವಾಗಿ ಭಾಗವತದಲ್ಲಿ 2 ಶ್ಲೋಕದಲ್ಲಿ ಇಡೀ ಗಜೇಂದ್ರ ಮೋಕ್ಷವನ್ನ ಸೆರೆ ಹಿಡಿದಿಟ್ಟಿದ್ದಾರೆ. ಅಂತಹ ಗಜೇಂದ್ರ ಮೋಕ್ಷವನ್ನು ಪಠನೆ ಮಾಡಿದರೆ ದುಸ್ವಪ್ನ ಬಿದ್ದಿರ್ತದೆ. ಆ ಬಿದ್ದಿರತಕ್ಕಂಥ ದುಸ್ವಪ್ನದಿಂದ ಏನೋ ದುಷ್ಟಫಲ ನಮಗೆ ಸೂಚಿತವಾಗ್ತಾ ಇರ್ತದೆ. ಅಂತಹ ದುಸ್ವಪ್ನಗಳು ಕೂಡ ನಾಶವಾಗ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾಘ ಮಾಸದಲ್ಲಾಗುವಾಗ ತಸ್ಯವೆಷ್ಟು ಸ್ವಯಂ ಪ್ರೀಣನ್ ದದಾತಿ ಇಷ್ಟಾನ್ ಮನೋರಥಾನ್. ಭಗವಂತ ಬಹಳ ಪ್ರೀತನಾಗಿ ಬಿಡ್ತಾನಂತೆ. ಪ್ರೀತನಾಗಿ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ, ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಇದು ಬಹಳ ವಿಶಿಷ್ಟವಾದ ಪ್ರಸಂಗ. ಅದು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕಥೆ ಬೇರೆ ಅಲ್ಲ. ನಾವು ಕೂಡ ಅಂತೇವೆ ಕೊನೆಗೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಬಂಧುಗಳು ಯಾರಾದ್ರೂ ಕೂಡ ನಮ್ಮನ್ನು ನೋಡ್ತಾರೆ ಅಂತ ನಾವು ಭಾವಿಸಿರ್ತೇವೆ. ಆಪತ್ಕಾಲದಲ್ಲಿ ಯಾರು ಕೂಡ ಬರೋದಿಲ್ಲ. ಯಾರೂ ಬರುವರು ನಿನ್ನ ಹಿಂದೆ, ಇತ್ತ ಬಾಯಂದು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ, ಯಾರ್ಯಾರ್ಯಾರು ಬರೋದಿಲ್ಲಂತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಯಾರನ್ನು ಶರಣ ಹೋಗಬೇಕು? ಕೊನೆಗೆ ಭಕ್ತನಾದವನು ಭಗವಂತನನ್ನ ಸ್ಮರಣೆ ಹೋಗ್ತಾನೆ, ಶರಣ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಭಗವಂತ ಕೈ ಬಿಡೋದಿಲ್ಲ, ಅವರನ್ನು ಕೈ ಹಿಡದೇ ಹಿಡಿತಾನಂತೆ. ಹಾಗಾಗಿ ಅಂತಹ ಒಂದು ವಿಶಿಷ್ಟವಾದ ಒಂದು ಭಾಗ ಅದು ಗಜೇಂದ್ರ ಮೋಕ್ಷ. ಕೊನೆಗೆ ಗಜೇಂದ್ರ ಎಲ್ಲರನ್ನು ಬಿಟ್ಟು ನಾರಾಯಣ ಅಖಿಲ ಗುರೋ ಭಗವನ್ನಮಸ್ತಿ ಅಂತ ಭಗವಂತನನ್ನೇ ಶರಣ ಹೋಗಿದ್ದಾನೆ. ಅಂತಹ ಒಂದು ವಿಶಿಷ್ಟ ಪ್ರಸಂಗವನ್ನ ಸ್ಮರಣೆ ಮಾಡಿದರೆ ಭಗವಂತನಿಗೆ ಭಾರೀ ಪ್ರೀತಿ ಆಗ್ತದಂತೆ. ಕೇಳಿದ್ದನ್ನೆಲ್ಲ ಕೊಡ್ತಾನೆ ಎಂಬುದಾಗಿ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕಾರ್ಧಂ ಶ್ಲೋಕವಾದಮ್ಮ ನಿತ್ಯಂ ಭಾಗವತೋದ್ಭವಂ ಯಪ್ಪಠೆ ಪ್ರಾದುರುತ್ಥಾಯ ಸಜೀವನ್ನೇವ ಮುಕ್ತಿಗಃ. ಇದು ಎಲ್ಲಾ ಮಾಸಗಳಲ್ಲೂ ಇರುವಂತಹದ್ದು. ಪ್ರತಿನಿತ್ಯ ಭಾಗವತ ಪಠನ ಮಾಡಲೇಬೇಕಾದದ್ದು. ಅದರಲ್ಲೂ ಕೂಡ ಮಾಘ ಮಾಸದಲ್ಲಿ ವಿಶೇಷವಾಗಿ ಭಾಗವತ ಪಾರಾಯಣವನ್ನು ಮಾಡಿದರೆ ಅದು ಜೀವಂತನ ಇರುವಾಗಲೇ ಮುಕ್ತಿಯನ್ನು ಹೊಂದಿದ ಹಾಗೆ ಅಂತೆ. ಅಷ್ಟು ಆ ಬದುಕಿದ್ದಾಗೆ ಮುಕ್ತಿಯನ್ನು ಹೊಂದಿರತಕ್ಕಂಥ ಫಲವನ್ನ ಅವನು ಪಡಿತಾ ಇದ್ದಾನೆ. ಯಾರು ಮನೆಯಲ್ಲಿ ಭಾಗವತ ಗ್ರಂಥ ಇರ್ತದೋ
ಅವನ ಮನೆಯಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳು ಇದ್ದ ಹಾಗೆ. ಯದ್ಗ್ರಹೇ ಲಿಖಿತಂ ಶಾಸ್ತ್ರಂ ಪುಣ್ಯಂ ಭಾಗವತಂ ಶುಭಂ. ಬರೆದಿರ್ತಕ್ಕಂಥದ್ದು ಪ್ರಿಂಟ್ ಆಗಿದ್ದಂತ ಅಲ್ಲ. ಪ್ರಿಂಟ್ ಆಗಿದ್ದೀಗೆಲ್ಲ ಸುಲಭವಾಗಿ ಆಗಿಬಿಡುತ್ತೆ. ಯಾಕೆಂದ್ರೆ ಅದರಿಂದ ಬೆಲೆ ಗೊತ್ತಾಗೋದಿಲ್ಲ ನಮಗೆ. ಪ್ರಿಂಟ್ ಆಗಿರ್ತಕ್ಕಂತಹ ಪುಸ್ತಕವನ್ನು ಇಟ್ಟುಕೊಂಡಾಗ ಸಾವಿರಾರು ದುಡ್ಡಿದೆ, ಸಾವಿರ ಪುಸ್ತಕ ತಂದಿಟ್ಟುಕೊಳ್ತೇವೆ ನಾವು. ಅದಲ್ಲ, ನಾವೇ ಸ್ವತಃ ಗ್ರಂಥವನ್ನ ಭಕ್ತಿ ಶ್ರದ್ಧಾಗಳ ಪೂರ್ವಕವಾಗಿ ಬರೆದಾಗ ಅದರ ಮಹತ್ವವೇ ಬೇರೆ. ಅದರಲ್ಲೂ ಕೂಡ ಶುದ್ಧನಾಗಿ ಸ್ನಾನವನ್ನು ಮಾಡಿ ಆ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟು ಆ ಗ್ರಂಥವನ್ನು ಬರೆದಾಗ ಆ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ಬಿಡಬಹುದು. ನಾವೇ ಸ್ವತಃ ಬರೆದಿರ್ತಕ್ಕಂಥ ಪುಸ್ತಕವನ್ನು ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ ನಮಗೆ. ಅಂತಹ ಒಂದು ಅಭಿಮಾನವೂ ಹುಟ್ಟಿರ್ತದೆ, ಜೊತೆಗೆ ಅಂತಹ ಅದರಲ್ಲಿ ಪಾವಿತ್ರ್ಯತೆಯೂ ಕೂಡ ಬಂದಿರುತ್ತದೆ. ಅಂತಹ ಒಂದು ಲಿಖಿತಂ ಶಾಸ್ತ್ರಂ, ಅಂತಹ ಭಾಗವತ ಬರೆದಿರತಕ್ಕಂತಹ ಭಾಗವತ ಗ್ರಂಥ ಅದು ಮನೆಯಲ್ಲಿದ್ದರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಆ ಉತ್ತಮ ಕ್ಷೇತ್ರ ಅವನ ಮನೆಯೇ ಆಗ್ತದಂತೆ. ಅಂತಹ ಒಂದು ಉತ್ತಮವಾಗಿರತಕ್ಕಂತಹ ಸಂದರ್ಭ, ಒಂದು ಸನ್ನಿವೇಶ ನಿರ್ಮಾಣ ಆಗ್ತದಲ್ಲಿ. ಈ ಮಾಘ ಸ್ನಾನವನ್ನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಯಪ್ರಾಕ್ ಸೂರ್ಯೋದಯಾತ್ ಸ್ನಾತ್ವಾ ಕೃತ್ವಾ ಮಾಧವ ಪೂಜನಂ ಮಾಧವ ಸ್ತವರಾಜೇನ ಯಜಸ್ತೋತಿ ಹರಿಂ ಸಕೃತ ನಿರ್ಧೂಯ ಸರ್ವಪಾಪಾನಿ ಕುಲಾನ್ ಉದ್ಧತ್ಯ ಸರ್ವಶಃ ಸವಿತುಃ ಮಂಡಲಂ ಭಿತ್ವಾ ವಿಷ್ಣೋ ಸಾಯುಜ್ಯಮಾಪ್ನುಯಾತ್. ಎಲ್ಲಾ ಸ್ನಾನಗಳಲ್ಲೂ ಕೂಡ ಅಷ್ಟೇನೆ, ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಮಾಡಬೇಕಾದದ್ದು. ಎಲ್ಲ ಮಾಸಗಳಲ್ಲೂ ಕೂಡ ಹಾಗೆ ಮಾಡಬೇಕಾದದ್ದೇ. ಯಾಕೆಂತ ಹೇಳಿದ್ರೆ ಸಂಧ್ಯಾ ವಂದನೆ ಹುಟ್ಟುವಂತಹದ್ದು ಪ್ರಾತಃ ಸಂಧ್ಯಾ ವಂದನೆ ಸನಕ್ಷತ್ರ, ನಕ್ಷತ್ರ ಇರುವಾಗಲೇ ಪ್ರಾತಃ ಸ್ನಾನ ಮಾಡಬೇಕಾದದ್ದೇ. ಯಾಕೆ ಸಂಧ್ಯಾ ವಂದನೆ ಮಾಡಬೇಕು ಅಂದ್ರೆ ಸ್ನಾನ ಮಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಮಾಘಸ್ನಾನಾದಿಗಳನ್ನ ಆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದ್ರು ಅಂತ ಹೇಳಿದ್ರೆ ಒಂದೊಂದು ಹೆಜ್ಜೆಗೂ ಸಮಸ್ತ ಅನಂತ ಫಲ ಇದೆ. ಅಂತಹ ಸೂರ್ಯೋದಯಕ್ಕಿಂತ ಮುಂಚೆ ಆ ಸ್ನಾನವನ್ನು ಮಾಡಿ ಮಾಧವಸ್ತವ ರಾಜ ಅಂತ ಬಹಳ ಉತ್ತಮವಾಗಿರ್ತಕ್ಕಂತಹ ಸ್ತೋತ್ರ, ಸಿದ್ಧಿಪ್ರದವಾಗಿರ್ತಕ್ಕಂತಹ ಸ್ತೋತ್ರ, ಅಂತಹ ಸ್ತೋತ್ರವನ್ನ ಪಾರಾಯಣ ಮಾಡಬೇಕಂತೆ. ಈ ರೀತಿಯಾಗಿ ಪಾರಾಯಣ ಮಾಡಿದ್ರೆ ದಿನಧೂಯ ಸರ್ವಪಾಪಾನಿ ಕುಲಾನ್ ಉದ್ಧತ್ಯ ಸರ್ವಶಃ, ತಾನೂ ಕೂಡ ಎಲ್ಲ ಪಾಪಗಳನ್ನು ನಾಶ ಮಾಡಿಕೊಳ್ತಾನೆ, ತನ್ನ ಕುಲವನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದಾನೆ. ಕೊನೆಗೆ ಸವಿತರು ಮಂಡಲಂ ಭಿತ್ವ, ಸೂರ್ಯಮಂಡಲವನ್ನು ಭೇದಿಸಿ ಅವನ ಸಾಯುಜ್ಯವನ್ನ ಭಗವಂತನ ಮೋಕ್ಷವನ್ನು ಪಡಿತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾಧವ ಸ್ತವರಾಜಂತೂ ಮಾಘೇ ನಿತ್ಯಂ ಭಯನ್ನರಃ ತೇನೇಷ್ಟಂ ತೇನ ದತ್ತಂ ಚ ತೇನ ಸರ್ವಂ ಅನುಷ್ಠಿತಂ. ಮಾಘ ಮಾಸದಲ್ಲಿ ಆ ಮಾಧವಸ್ತವರಾಜವನ್ನು ಪಠನ ಮಾಡೋದ್ರಿಂದ ಅವನು ಏನೇನು ಸತ್ಕರ್ಮವನ್ನು ಆಚರಣೆ ಮಾಡಬೇಕೋ ಅದನ್ನು ಆ ಸ್ತೋತ್ರ ಪಠನ ಮಾಡೋದ್ರಿಂದ ಎಲ್ಲವೂ ಕೂಡ ಪ್ರಾಪ್ತವಾಗ್ತಾ ಇದೆ. ಏನೇನು ದಾನಗಳನ್ನು ಹೇಳಿದ್ದಾರೋ, ಸಾಮರ್ಥ್ಯ ಇಲ್ಲದೆ ಇರಬಹುದು, ಸಾಮರ್ಥ್ಯ ಇಲ್ಲದೆ ಇದ್ದವರು ಈ ಮಾಧವಸ್ತವರಾಜವನ್ನು ಪಠನ ಮಾಡೋದ್ರಿಂದ ಎಲ್ಲ ಅನುಷ್ಠಾನವನ್ನು ಮಾಡಿದಂತೆ ಆಗ್ತದೆ. ವಿಷ್ಣು ಸಹಸ್ರನಾಮಸ್ಯ ತ್ರಿರಾವೃತ್ತಿ ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಮಾಧವಸ್ತವರಾಜತಃ. ಈ ಒಂದು ಮಾಧವ ಸ್ತವರಾಜವನ್ನು ಪಠನ ಮಾಡಿದರೆ 3 ಬಾರಿ ವಿಷ್ಣು ಸಹಸ್ರನಾಮವನ್ನು ಹೇಳೋದ್ರಿಂದ ಏನು ಫಲ ಬರ್ತದೋ ಅಂತಹ ಫಲ ಅದು ಒಂದು ಬಾರಿ ಮಾಧವ ಸ್ತವರಾಜವನ್ನು ಹೇಳೋದ್ರಿಂದ ಬರ್ತದೆ ಎಂದು ಹೇಳ್ತಾ ಇದ್ದಾರೆ. ಅಂತಹ ಮಾಧವಸ್ತವರಾಜವನ್ನ ವಿಶೇಷವಾಗಿ ವಶಿಷ್ಠರಿಗೆ ಉಪದೇಶ ಮಾಡಿದ್ದಾರೆ. ಏತಸ್ತೋತ್ರಂ ಮಹಾಪುಣ್ಯಂ ವಶಿಷ್ಠಾಯ ಮಹಾತ್ಮನೆ. ವಶಿಷ್ಠರಿಗೆ ಇಂತಹ ಫಲವನ್ನ, ಇಂತಹ ಮಾಧವಸ್ತವರಾಜವನ್ನು ಹೇಳಿದ್ದಾರೆ ಅಂತ ಹೇಳಿದಾಗ ಯಾಕೆ ಕುಟೀರದಲ್ಲಿರ್ತಕ್ಕಂಥ ಎಲ್ಲ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಗಾಲವರನ್ನ. ಕುತಃ ವಾ ಅಭೂತ್ ಪುತ್ರ ಶೋಕೋ ಬ್ರಹ್ಮಿಷ್ಠಾಯ ಮಹಾತ್ಮನೆ ಶೋಕನಾಶಃ ಕಥಂ ಅಭೂತ ಉಪದೇಶಾತ್ ಪ್ರಜಾಪತೇಹೇ. ಅವ್ರು ಹೇಳುವಾಗ ಈ ಮಾಧವಸ್ತವರಾಜವನ್ನು ವಶಿಷ್ಠರಿಗೆ ಪುತ್ರಶೋಕ ಪ್ರಾಪ್ತವಾಗಿತ್ತು. ಅಂತಹ ಪುತ್ರಶೋಕವನ್ನು ನಿವಾರಣೆ ಮಾಡುವುದಕ್ಕೋಸ್ಕರನೇ ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ ಅಂತ ಹೇಳಿದಾಗ ಎಲ್ಲ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ವಶಿಷ್ಠರಿಗೆ ಪುತ್ರಶೋಕ ಯಾಕೆ ಬಂತು, ಬ್ರಹ್ಮದೇವರು ಏನು ಉಪದೇಶ ಮಾಡಿದ್ರು, ಹೇಗೆ ನಾಶ ಆಯ್ತದೆಲ್ಲವೂ ಕೂಡ ಅಂತ ಪ್ರಶ್ನೆ ಮಾಡಿದಾಗ ಗಾಲವರು ಹೇಳ್ತಾ ಇದ್ದಾರೆ, ಕೂಪಾಂಶತೋ ಮಹಾತೇಜ ವಿಶ್ವಾಮಿತ್ರೋ ಮಹಾತಪಾಃ ಬ್ರಹ್ಮರ್ಷಿತ್ವಂ ಸಮಾಸಾದ್ಯ ವಶಿಷ್ಠಾದಿಕ್ಯಕಾಂಕ್ಷೆಯ ತಪಸ್ತೇಪೇ ಮಹಾಘೋರಂ ದಿವ್ಯಾಯುತ ಮತಂದ್ರಿತಃ. ಗಾಲವರು ಹೇಳಿದರು, ವಶಿಷ್ಠರು ಬ್ರಹ್ಮರ್ಷಿಗಳಾಗಿದ್ದಾರೆ. ಆ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ವಶಿಷ್ಠರ ಸಾಮ್ಯವನ್ನು ತಾನು ಪಡಿಬೇಕು ಅಂತ ವಿಶ್ವಾಮಿತ್ರರು ಮಹಾಕೋಪಿಷ್ಠರು, ಮಹಾತೇಜಸ್ವಿಗಳು ಆದರೂ ಕೂಡ ಅಂತಹ ವಿಶ್ವಾಮಿತ್ರರು ತಾನೂ ಕೂಡ ಬ್ರಹ್ಮರ್ಷಿತ್ವವನ್ನು ಪಡಿಬೇಕು ಅಂತ ದಿವ್ಯವಾಗಿರತಕ್ಕಂತಹ ತೇಜಸ್ಸನ್ನ ಹೊಂದಿರತಕ್ಕಂತಹ ಅವರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ. 10,000 ವರ್ಷಗಳ ಕಾಲ ತಪಸ್ತೇಪೇ ಮಹಾಘೋರಂ ದಿವ್ಯಾಯುತ ಮತಂದ್ರಿತಃ. 10,000 ವರ್ಷಗಳ ಕಾಲ ಆ ತಪಸ್ಸನ್ನು ಅವರು ಆಚರಣೆ ಮಾಡಿದ್ದಾರಲ್ಲಿ.
ವಶಿಷ್ಠಾಧಿಕಂ ಮೇನೆ ಖ್ಯಾತ್ಮಾನಂ ಚ ತಪೋಬಲಾತ್. ಹೀಗೆ ತಪಸ್ಸನ್ನು ಮಾಡಿ 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 ಕೊನೆಗೆ ಅವರಿಗೆ ಎಷ್ಟು ಅಹಂಕಾರ ಬಂದಿತ್ತು ಅಂತ ಹೇಳಿದ್ರೆ, ನಾನು ಇಂಥ ಒಂದು ತಪಸ್ಸನ್ನು ಮಾಡಿ ವಶಿಷ್ಠರನ್ನ ಮೀರುವಂತಹ ತಪಬಲವನ್ನು ನಾನು ಹೊಂದಿದ್ದೇನೆ, ಹಾಗಾಗಿ ವಶಿಷ್ಠರಿಗಿಂತಲೂ ಕೂಡ ನಾನು ಶ್ರೇಷ್ಠ ಎಂಬುದಾಗಿ ಅವರಿಗೆ ಅಹಂಕಾರ ಅನ್ನೋದು ಬಂದಿದೆ. ಕದಾಚಿತ್ ಇಂದ್ರ ಸದಸಿ ದೇವೇಂದ್ರೋ ದೇವಸೇವಿತಃ ಮಹದೈಶ್ವರ್ಯ ಸಂಪನ್ನೋ ದೇವೇಂದ್ರೋ ವಾಕ್ಯಮಬ್ರವೀತು. ಹೀಗೆ ಇಂಥ ಈ ಸಂದರ್ಭದಲ್ಲಿ ದೇವೇಂದ್ರನ ಸ್ವರ್ಗಲೋಕದಲ್ಲಿ ಒಂದು ಸಭಾ ನಡೀತಾ ಇದೆ ಅಂತೆ. ಆ ಸಭೆಯಲ್ಲಿ ಎಲ್ಲ ದೇವತೆಗಳು ಋಷಿಗಳು ಕೂಡ ಸೇರಿದ್ದಾರಲ್ಲಿ. ಅಂತ ಒಂದು ಜ್ಞಾನಿಗಳ ಒಂದು ಸಭಾ ಸಮಾಗಮ ಆಗಿದೆ. ಅಂತಹ ಸಂದರ್ಭದಲ್ಲಿ ಏನೋ ಹಾಳು ಹರಟೆ ಹೊಡೆದ ಕಾಲವನ್ನು ಕಳೆಯುವುದಕ್ಕಿಂತಲೂ ಕೂಡ ಸಚ್ಚಾಸ್ತ್ರವನ್ನು ಚಿಂತನೆ ಮಾಡೋಣ ಅಂತ ಇಂದ್ರನಿಗೆ ಮನಸ್ಸಾಗಿದೆ. ಆವಾಗ ಇಂದ್ರ ಎಲ್ಲರಿಗೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾನೆ. ಭೋ ದೇವಾಃ ಸಮಾಸೀನಃ ಋಷಯಃ ಸಂಸ್ಥಿತವ್ರತಾಃ ಕೋ ಜೀವೇಶ್ವಧಿಕೋ ಜೀವಃ ಕೋ ವಾ ಬ್ರಹ್ಮಾಭಿಧೋ ಯತಃ ಬ್ರಹ್ಮರ್ಷೀಣಾಂ ಚ ಕಶ್ರೇಷ್ಠೋ ದೇವರ್ಷೀಣಾಂ ಕೌತ್ತಮಃ. ಭೋ ದೇವಾಃ ಸಮಾಸೀನಾಃ, ಎಲ್ಲ ಸೇರಿರ್ತಕ್ಕಂತಹ ಋಷಿಗಳೇ, ದೇವತೆಗಳೇ, ನಂದೊಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ, ಕೋ ಜೀವೇಶ್ವಧಿಕೋ ಜೀವ, ಅನಂತ ಜೀವರಾಶಿಗಳಿದ್ದಾರೆ, ಅನಂತ ಜೀವರಾಶಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ಇಂದ್ರನ ಮೊದಲನೇ ಪ್ರಶ್ನೆಯಾಗಿದೆ. ಕೋವಾ ಬ್ರಹ್ಮಾಭಿಧೋ ಮತಃ, ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು ಯಾರು, ಬ್ರಹ್ಮ ಅಂತ ಬ್ರಹ್ಮಪದ ವಾಚ್ಯನಾದವನು ಯಾರು ಅಂತ ಎರಡನೇ ಪ್ರಶ್ನೆ. ಬ್ರಹ್ಮರ್ಷೀಣಾಂಚ ಕಶ್ರೇಷ್ಠ, ಬ್ರಹ್ಮರ್ಷಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಮೂರನೇ ಪ್ರಶ್ನೆ. ದೇವರ್ಷೀಣಾಂ ಕೌತ್ತಮಃ, ದೇವರ್ಷಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ಹೀಗೆ 4 ಪ್ರಶ್ನೆಯನ್ನ ಇಂದ್ರನು ಎಲ್ಲ ಋಷಿಗಳಿಗೂ ಸೇರಿ ಮಾಡಿದ್ದಾನೆ. ಮಯಾ ಪೃಷ್ಟೋ ಮಹಾತ್ಮಾನೋ ಬ್ರೂತ ಪ್ರಶ್ನಸ್ಯ ಚೋತ್ತರಂ ಸದ್ಯೇವಂ ಸದಸ್ಯೇವಂ ಮಹಾತ್ಮಾನೋ ಬಲಸೂದನ ಸೂಚಿತಃ. ಈ ಸಂದರ್ಭದಲ್ಲಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಇಂದ್ರ ಎಲ್ಲ ಸದಸ್ಯರನ್ನು ಕುರಿತು ಪ್ರಶ್ನೆ ಮಾಡಿದಾಗ ಎಲ್ಲ ಋಷಿಗಳು ದೇವತೆಗಳು ನಾರದರಿಗೆ ಅನುಮೋದನೆ ಮಾಡ್ತಾ ಇದ್ದಾರಂತೆ. ನಾರದಂ ಚೋದಯಾಮಾಸು ದಾತುಂ ಪ್ರತ್ಯುತ್ತರಂ ದ್ವಿಜಾಃ ತೈರಾಜ್ಞಪ್ತೋ ಮಹಾಪ್ರಾಜ್ಞೋ ನಾರದೋ ವಾಕ್ಯಮಬ್ರವೀತ್. ಆ ನಾರದರನ್ನ ಎಲ್ಲರೂ ಕೂಡ ಹುರಿದುಂಬಿಸಿ, ನಾರದೇ ಇದಕ್ಕೆ ಉತ್ತರವನ್ನು ಕೊಡಲು ನೀವೇ ಸಮರ್ಥರಾಗಿದ್ದೀರಿ, ನೀವು ನಿರಂತರ ಸಂಚಾರ ಮಾಡುವಂಥವರು, ಎಲ್ಲರನ್ನೂ ಕೂಡ ಕಂಡವರು, ನೀವು ಎಲ್ಲವನ್ನೂ ಕೂಡ ಕಂಡವರು, ಹಾಗಾಗಿ ನಮಗಿಂತಲೂ ಕೂಡ ನೀವೇ ಅದನ್ನು ಸರಿಯಾಗಿ ಹೇಳಲಿಕ್ಕೆ ಸಮರ್ಥರಾಗಿದ್ದೀರಿ, ಹಾಗಾಗಿ ನೀವೇ ಅದನ್ನು ಹೇಳಬೇಕು ಅಂತ ನಾರದರನ್ನು ಎಲ್ಲರೂ ಕೂಡ ಚೋದನೆ ಮಾಡಿದಾಗ, ಪ್ರೇರಣೆ ಮಾಡಿದಾಗ ನಾರದರು ಅವರೆಲ್ಲರನ್ನೂ ಕೂಡ ಅಜ್ಞಪ್ತರಾಗಿ ಪ್ರಾರ್ಥಿತರಾಗಿ ಜ್ಞಾನಿಗಳಾಗಿರ್ತಕ್ಕಂತಹ ನಾರದರು ಹೇಳ್ತಾ ಇದ್ದಾರೆ. ಸರ್ವಜ್ಞಶ್ಚ ಸಭಾ ಮಧ್ಯೆ ಪ್ರಾಂಜಲಿ ಸತ್ಯಭಾಷಣ ತುರ್ಯಜ್ಞೋನಿ ಮನುಷ್ಯೇಷು ಭೂಮಿಪೇಷು ಬುಧೇಷು ಚ ಭಾರತೀ ರಮಣ ಶ್ರೇಷ್ಠ ಜೀವೇಭ್ಯೋಯಂ ಪುರಃಪುಮಾನ್. ಮೊದಲೇ ಪ್ರಶ್ನೆ ನಿಮ್ಮದು ಕೋ ಜೀವೇಶ್ವಧಿಕೋ ಜೀವ ಅಂತ ನಿಮ್ಮದು ಮೊದಲೇ ಪ್ರಶ್ನೆ. ಜೀವರಲ್ಲಿ ಯಾರು ಶ್ರೇಷ್ಠ ಅಂತ. ಅದಕ್ಕೆ ಅವರಂತ ಇದ್ದಾರೆ, ನಾನು ಕೈ ಮುಗಿದು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಎಲ್ಲ ಜೀವರು ಅಂತ ಹೇಳಿದ್ರೆ ತ್ರಿಜಗ್ ಪ್ರಾಣಿಗಳು, ಮನುಷ್ಯರು, ಯಾರೇ ಚಕ್ರವರ್ತಿಗಳಿರಲಿ, ಜ್ಞಾನಿಗಳ ಸಕಲರಲ್ಲೂ ಕೂಡ ಜೀವರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರಲ್ಲೂ ಕೂಡ ಶ್ರೇಷ್ಠನಾಗಿರ್ತಕ್ಕಂಥವನು ಭಾರತೀ ರಮಣ ಶ್ರೇಷ್ಠ, ಮುಖ್ಯ ಪ್ರಾಣದೇವರೇ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಂ ಬ್ರಹ್ಮ ಹರಿಸ್ಸಾಕ್ಷಾತ್ ವೇದವೇದ್ಯೋ ರಮಾಪತಿ. ಇನ್ನು ಎರಡನೇ ಪ್ರಶ್ನೆ ನಿಮ್ಮದು ಕೋವಾ ಬ್ರಹ್ಮಾಭಿಧೋಮತಃ ಅಂತ. ಅನಂತಗುಣ ಪರಿಪೂರ್ಣನ ಆದವನು ಬ್ರಹ್ಮಶಬ್ದವಾಚ್ಯನಾದವನು ಯಾರು ಅಂತ ನಿಮ್ಮದು ಎರಡನೇ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಂ ಬ್ರಹ್ಮ ಹರಿಸ್ಸಾಕ್ಷಾತ್. ಪರಬ್ರಹ್ಮ ಅಂದ್ರೆ ಅವನು ಭಗವಂತನೇ ಸಾಕ್ಷಾತ್ ರಮಾಪತಿಯಾಗಿರ್ತಕ್ಕಂತಹ, ವೇದವೇದ್ಯನಾಗಿರ್ತಕ್ಕಂತಹ, ವೇದದಿಂದನೇ ತಿಳಿಯಲ್ಪಡತಕ್ಕಂತಹ, ವೇದಗಮ್ಯನಾದ ವೇದೇಕ ಸಮಧಿಗಮ್ಯನಾಗಿರ್ತಕ್ಕಂತಹ ಆ ಭಗವಂತನೇ, ವಿಷ್ಣುನೇ ಸಾಕ್ಷಾತ್ ಬ್ರಹ್ಮಶಬ್ದ ವಾಚ್ಯನಾಗಿದ್ದಾನೆ, ಅವನೇ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ನಂತರ ಮೂರನೇ ಪ್ರಶ್ನೆ, ದೇವರ್ಷಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಬ್ರಹ್ಮರ್ಷಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಮೂರನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಬ್ರಹ್ಮರ್ಷೀಣಾಂ ವಶಿಷ್ಠೋಯಂ ವೇದವೇದಾಂಗಪಾರಗ. ವೇದವೇದಾಂಗದಲ್ಲಿಯೂ ಕೂಡ ಒಳ್ಳೆ ನಿಷ್ಣಾತಿಯನ್ನು ಪಡೆದಿರತಕ್ಕಂತಹ ಏನು ವಶಿಷ್ಠರಿದ್ದಾರೆ, ಆ ವಶಿಷ್ಠರೇ ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠರಾದವರು ಅಂತ ಮೂರನೇ ಪ್ರಶ್ನೆಗೆ ಉತ್ತರ ಕೊಟ್ಟು, ದೇವರ್ಷೀಣಾಂ ಕೌತ್ತಮ ಅಂತ ನಾಲ್ಕನೇ ಪ್ರಶ್ನೆಗೆ ದೇವರ್ಷೀಣಾಂ ಅಹಂ ವಿದ್ವಾನ್, ದೇವರ್ಷಿಗಳಲ್ಲಿ ನಾರದನಾದ ನಾನೇ ಶ್ರೇಷ್ಠನಾಗಿದ್ದಾನೆ, ಇತಿಮೇ ಭಾತಿ ನಿಶ್ಚಿತಂ, ಹೀಗೆ ನಾನು ತಿಳಿದುಕೊಂಡಿದ್ದೇನೆ ಅಂತ ತಮ್ಮ ನಿಶ್ಚಿತವಾದ ಅಭಿಪ್ರಾಯವನ್ನ ನಾರದರು ತಿಳಿಸ್ತಾ ಇದ್ದಾರೆ.
ಸಭ್ಯಾಸ್ತೆ ದುಷ್ಟೋ ಸರ್ವೇ ಶ್ರುತ್ವಾ ನಾರದ ಭಾಷಿತಂ ಅಯಮರ್ಥೋ ವೇದಸಾರಃ ಸಾಧು ಸಾಧು ವಚೋ ಬ್ರುವನ್. ಆ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ನಾರದರು ಹೇಳಿರ್ತಕ್ಕಂಥ ಮಾತನ್ನ ಅನುಮೋದನೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾತನಾಡಿದರೆ ನಾರದರೆ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೀರಿ ನೀವು ಅಂತ ಒಂದೇ ಕಂಠದಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಅಯಮರ್ಥೋ ವೇದಸಾರಃ, ನೀವು ಹೇಳಿರ್ತಕ್ಕಂಥ ಮಾತೇನಿದೆ ಅದು ವೇದಗಳ ಸಾರ, ಇದು ಚೆನ್ನಾಗಿ ಹೇಳ್ತಾ ಇದ್ದೀರಿ, ಸಾಧು ಸಾಧು ಅಂತ ಮತ್ತೆ ಅದನ್ನ ಹೇಳ್ತಾ ಅನುಮೋದನೆ ಮಾಡಿದಾಗ ವಿಶ್ವಾಮಿತ್ರರಿಗೆ ಮಾತ್ರ ಇದನ್ನು ತಿಳಿಯಲಿಕ್ಕೆ ಆಗ್ಲಿಲ್ಲ ಅಂತವರಿಗೆ. ವಿಶ್ವಾಮಿತ್ರಸ್ತು ತಚ್ಛುತ್ವ ವಶಿಷ್ಠಾಭಿದಯಂ ವೃಷ ಉತ್ತಸ್ಥೌಚ ಸಭಾ ಮಧ್ಯಾತ್ ಚಲದಷ್ಟೋ ವಿನಿಂದನ್. ವಿಶ್ವಾಮಿತ್ರರು ಎದ್ದು ಅಂತ ಇದ್ದಾರಂತೆ, ಕೋಪದ ಮಾತುಗಳು ತುಟಿಗಳ ಅಲ್ಲಾಡ್ತಾ ಇದೆ, ನಡುಗುತ್ತಾ ಇದ್ದಾರೆ. ಆ ಒಂದು ಸಿಟ್ಟಿನಿಂದಾಗಿ ಸಭೆಯ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ವಿನಿಂದಯನ್, ನಿಂದನೆ ಮಾಡ್ತಾ ಇದ್ದಾರಂತೆ. ಏನು ಅಂತ, ಕ್ರೋಧಾತ್ ಆತಪ್ಯಮಾನಸ್ಥಂ ನಾರದಂ ಪ್ರತ್ಯಭಾಷತ ಯದ್ಯಪಿ ಇದಂ ತಯಾ ಪ್ರೋಕ್ತಂ ಹರಿರ್ಬ್ರಹ್ಮೇತಿ ನಾನ್ಯಥ ತಥಾ ಜೀವೋಧಿಕೋ ವಾಯು ತತ್ಸರ್ವಂ ತನ ಸಂಶಯ. ಎರಡು ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ್ದೀರಿ ನಾರದರೆ ನೀವು. ಒಂದು, ಯಾರು ಜೀವರಲ್ಲಿ ಯಾರು ಶ್ರೇಷ್ಠ ಅಂತ ಅನ್ನೋ ಪ್ರಶ್ನೆಗೆ ಮುಖ್ಯ ಪ್ರಾಣದವರು ಅಂತ ಹೇಳಿದ್ದೀರಿ, ಅದರಲ್ಲಿ ನಮ್ದೇನು ವಿವಾದ ಇಲ್ಲ. ಹಾಗೇನೆ ಪರಬ್ರಹ್ಮ ಬ್ರಹ್ಮಶಬ್ದವಾಚ್ಯನಾದವನು ಅನಂತಗುಣ ಪರಿಪೂರ್ಣನಾದವನು ಯಾರು ಅಂತ ಎರಡನೇ ಪ್ರಶ್ನೆಗೆ ಸಾಕ್ಷಾತ್ ಭಗವಂತ ವಿಷ್ಣು ಅಂತ ಹೇಳ್ತಾ ಇದ್ದೀರಿ, ಅದರಲ್ಲೂ ನಮಗೆ ವಿವಾದ ಇಲ್ಲ. ಬ್ರಹ್ಮರ್ಷೀಣಾಂ ವಶಿಷ್ಠಚ್ಚ ದೇವರ್ಷೀಣಾಂ ತ್ವಹಮ್ಮಿತಿ, ನೀವು ನಂತರದ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಲ್ಲ, ಬ್ರಹ್ಮರ್ಷಿಗಳಲ್ಲಿ ವಶಿಷ್ಠರು, ದೇವರ್ಷಿಗಳಲ್ಲಿ ನಾನು ಅಂತ ಏನೇನು ಕೊಟ್ಟಿದ್ದೀರಿ, ಇದು ಸರಿಯಲ್ಲ. ಇದು ತುಂಬಾ ದಡ್ಡತನದ ಮಾತನ್ನಾಡ್ತಾ ಇದ್ದೀರ ನೀವು. ಕಥಮ ಆತ್ಮಪ್ರಶಂಸಾವ ಕೃತಾವ ಪಂಡಿತಮಾನಿನ, ಈ ನಿಮ್ಮನ್ನು ನೀವು ಹೊಗಳಿಕೊಳ್ಳೋದ ಹೀಗೆ, ನಾವೇ ಪಂಡಿತರು ಅಂತ ನಿಮ್ಮನ್ನು ನೀವು ಶ್ಲಾಘನೆ ಮಾಡಿಕೊಳ್ತಾ ಇದ್ದೀರಲ್ಲ ನೀವು. ಆತ್ಮಪ್ರಶಂಸೆ ಸರಿಯಾದದ್ದ ಇದು? ಯಾವತ್ತೂ ಕೂಡ ಆತ್ಮಪ್ರಶಂಸೆಯನ್ನು ಆಡಬಾರದು. ಆತ್ಮಪ್ರಶಂಸ ಅನ್ನುವಂಥದ್ದು ಅದು ಹನನಕ್ಕೆ ಸಮಾನವಾದದ್ದು. ಅಂತಹ ಒಂದು ಆತ್ಮಪ್ರಶಂಸೆ ನೀವು ಮಾಡ್ತಾ ಇದ್ದೀರಲ್ಲ, ಸರಿನಾ ಇದು? ಅಷ್ಟು ಮಾತ್ರ ಅಲ್ಲ ನಾರದರೆ, ಮಾರ್ಕಾಂಡೇಯ ಸ್ಥಿತೇಪ್ಯಸ್ಮಿನ್ ಕಲ್ಪಸ್ಥಾಯಿನಿ ಸಂಸದಿ ವಿದ್ಯಮಾನೆ ಸಭಾ ಮಧ್ಯೆ ಭೃಗೋ ಬ್ರಹ್ಮರ್ಷಿ ಸತ್ತಮೆ. ಅಲ್ಲ, ಸಭೆಯಲ್ಲಿ ಕಲ್ಪವರ್ಷ ಆಯುಷ್ಯವನ್ನು ಪಡೆದಿರತಕ್ಕಂತಹ ಚಿರಂಜೀವಿರಾಗಿರತಕ್ಕಂತಹ ಮಾರ್ಕಾಂಡೇಯರಿದ್ದಾರೆ. ಹಾಗೇನೆ ಸಭೆಯಲ್ಲಿ ಬ್ರಹ್ಮರ್ಷಿಗಳಾಗಿರ್ತಕ್ಕಂತಹ ಭೃಗುರ್ಷಿಗಳಿದ್ದಾರೆ. ಅವರೆಲ್ಲ ಇರಬೇಕಾದ್ರೆ ವಶಿಷ್ಠರು ಶ್ರೇಷ್ಠರು, ನಾನು ಶ್ರೇಷ್ಠ ಅಂತ ಬಾಯಿ ಬಡತಾ ಇದ್ದಾರಿಲ್ಲ ನಾರದನೇ, ನೀವು ಆತ್ಮಪ್ರಶಂಸೆ ಹೇಗೆ ಮಾಡ್ಕೊಳ್ತಾ ಇದ್ದೀರಿ ನೀವು? ನಾರದ ನಿತ್ಯವಾದೀತಿ ಪ್ರಸಿದ್ಧೋ ಭುವನತ್ರಯೇ. ನಾನು ಕೇಳಿದ್ದೆ, ನಾರದರು ಸತ್ಯವನ್ನು ಮಾತನಾಡ್ತಾರೆ, ಮೂರು ಲೋಕದಲ್ಲೂ ಕೂಡ ಅಂತಹ ಪ್ರಸಿದ್ಧಿ ಇದೆ ಅಂತ ನಾನು ಕೇಳಿದ್ದೇನೆ. ಅವರಿಗೆ ಸತ್ಯವನ್ನು ಮಾತನಾಡೋದು ಬಿಟ್ಟು ಇವರು ಹೀಗೆ ಯಾಕೆ ಮಾತನಾಡ್ತಾ ಇದ್ದಾರೆ? ಎಲ್ಲ ಆತ್ಮಾನಮ್ಮ ಕಥಂ ಸ್ತೌತಿ ಸನಕಾದಿಷು ಸತ್ಸ್ವಪಿ. ದೇವರ್ಷಿಗಳಲ್ಲಿ ಯಾರು ಬೇರೆ ಯಾರು ಇಲ್ಲ, ನಾರದರೆ ನಾನೊಬ್ಬನೇ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ, ಸನಕಾದಿಗಳಿಲ್ಲೇನು, ಅವರನ್ನು ಯಾಕೆ ಬಿಡ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೋಗ್ಲಿ ಎಲ್ಲಾರು ಬಿಡಿ ಆಚೆ, ನಾನಿದ್ದೇನಲ್ಲ ಬ್ರಹ್ಮರ್ಷಿತ್ವಂ ಮಯಾ ಪ್ರಾಪ್ತಂ ತಮ ಸಾಧುಶ್ಚರೇಣ ಚ. ನಾನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ವಶಿಷ್ಠರನ್ನು ಮೀರಿಸತಕ್ಕಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇನೆ, ಬ್ರಹ್ಮರ್ಷಿ ಆಗಿದ್ದೇನೆ. ಸ್ವತಃ ಬ್ರಹ್ಮದೇವರೇ ಬಂದು ನೀನು ಬ್ರಹ್ಮರ್ಷಿ ಆಗಿದ್ದಿ ಅಂತ ಹೇಳಿದ್ದಾರವರು. ಹಾಗಾಗಿ ಅಂತಹ ಮೂರು ಲೋಕಗಳಲ್ಲೂ ಕೂಡ ಪ್ರಸಿದ್ಧಿ ಪಡೆದಿದ್ದೇನೆ. ಕಿಂ ನ ಜಾನಾಸಿ ಲೋಕೋಯಂ ಪ್ರತಿದಂ ಭುವನತ್ರಯೇ. ಹೀಗೆ ಮೂರು ಲೋಕದಲ್ಲಿ ಇಂಥ ನನ್ನ ಪ್ರಸಿದ್ಧಿ ಇರಬೇಕಾದ್ರೆ ನಿಮಗೆ ಹೇಗೆ ಗೊತ್ತಾಗಲಿಲ್ಲ ನಾರದರೆ? ಅದು ತಪಸ ಭೂರಿಶ ಶಕ್ತಿ ಬ್ರಹ್ಮಣ ಸಮವಿಕ್ರಮ. ನಾನು ನನ್ನ ತಪಸ್ಸಿನಿಂದ ಒಂದು ಸಂಪಾದನೆ ಮಾಡಿರತಕ್ಕಂಥ ಶಕ್ತಿ ಇದೆ ಅಲ್ವಾ, ಅದು ಬ್ರಹ್ಮನಿಗೆ ಸರಿಸಮಾನವಾಗಿದೆ. ಅಂಥ ಒಂದು ಸಾಮರ್ಥ್ಯವನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಕಿಂ ವಶಿಷ್ಠ ಜಾನಾಸಿ. ಹೀಗೆ ನಾರದರನ್ನ ತರಾಟೆ ತೆಗೆದುಕೊಂಡು ಆನಂತರ ವಶಿಷ್ಠರನ್ನ ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ಏನು ನಾರದರು ಹೇಳ್ತಾ ಇದ್ರು, ಸುಮ್ಮನೆ ಕೊಡುವುದಾ ನೀವು ವಶಿಷ್ಠರೇ? ಬ್ರಹ್ಮರ್ಷಿಗಳಲ್ಲಿ ವಶಿಷ್ಠರೇ ಶ್ರೇಷ್ಠ ಅಂತ ಹೇಳಿದಾಗ ನಿಮಗಾದ್ರೂ ಹೇಳಲಿಕ್ಕೆ ಬರೋದಿಲ್ವಾ? ಕಿಂ ವಶಿಷ್ಠಂ ನ ಜಾನಾಸಿ ತ್ರಿಕಂ. ವಶಿಷ್ಠರೇ ಆ ತ್ರಿಶಂಕು ಅವನ ವಿಷಯದಲ್ಲಿ, ತ್ರಿಶಂಕೋರ್ ವಿಷಯೇಪಿ ಮಾಂ, ತ್ರಿಶಂಕುವಿನ ವಿಷಯದಲ್ಲಿ ನಾನು ಎಂಥ ಒಂದು ಪರಾಕ್ರಮ ತೋರಿಸಿದ್ದೆ ನಿಮಗೆ ಗೊತ್ತಿಲ್ವಾ? ನಿಮಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ, ಪ್ರತಿಯೊಂದು ನನ್ನ ಸಾಮರ್ಥ್ಯವನ್ನ. ಆದರೂ ಕೂಡ ಪಂಡಿತ ಮಾನಿಗಳಾಗಿ ದುರಭಿಮಾನದಿಂದ ಇಂಥ ಮಾತನ್ನು ಆಡ್ತಾ ಇದ್ದಾರೆ ನಾರದರು, ನಿಮ್ಗೆ ಗೊತ್ತಾಗೋದಿಲ್ವಾ ಅಂತ ವಶಿಷ್ಠರಿಗೆ ಹೇಳ್ತಾ ಇದ್ದಾರೆ. ತನ್ನ ಜಾನಾಸಿಕಂ ಪ್ರಾಜ್ಞ, ನಿಮಗೆ ಅದೆಲ್ಲ ಗೊತ್ತಿಲ್ಲ ವಿಚಾರ, ಅದೆಲ್ಲವನ್ನೂ ಕೂಡ ಎಲ್ಲ ಮರ್ತಾಗಿದೆಯಾ ನೀವು ಅಂತ ನಾರದರಿಗೂ ಕೂಡ ಹೇಳ್ತಾ ಇದ್ದಾರೆ. ಇಂಥ ನಾನು ನನ್ನ ತಪಸ್ಸು, ಬ್ರಹ್ಮದೇವರ ಅನುಗ್ರಹ, ನಾನು ತ್ರಿಶಂಕುನಿಗೋಸ್ಕರ ಮಾಡಿರ್ತಕ್ಕಂತಹ ಒಂದು ಪರಾಕ್ರಮ, ಇದೆಲ್ಲವನ್ನೂ ಕೂಡ ತಿಳಿದು ನನ್ನನ್ನು ನೀವು ಪರಿತ್ಯಾಗ ಮಾಡ್ತಾ ಇದ್ದೀರಲ್ಲ ಅಂತ ಹೀಗೆ ನಾರದರನ್ನ ವಶಿಷ್ಠರನ್ನ
ವಿಶ್ವಾಮಿತ್ರರು ತರಾಟೆ ತೆಗೆದುಕೊಂಡಾಗ ಇತಿ ತದ್ವಚನಂ ಶ್ರುತ್ವಾ ಪ್ರಹಸನ್ ತಮುವಾಚಃ ಭವತಶ್ಚ ವಸಿಷ್ಠಸ್ಯ ವಿವಾದಂ ತು ಪಿತಾಮಹಃ ತವೈವ ವಚಸಾ ಸದ್ಯೋ ಹರಿಷ್ಯತಿ ನ ಸಂಶಯಃ ಬ್ರಹ್ಮಣ ಸದಂ ಗಚ್ಚ ವಸಿಷ್ಠೇನಾಪಿ ಸಂಯುತಃ. ಅವಾಗ ನಾರದರು ಹೇಳಿದ್ರು ನಗುತ್ತಾ, ನೋಡಿ, ನಿಮ್ಮ ಈ ಒಂದು ವಿವಾದ ಇದೆಯಲ್ವಾ, ಈ ವಿವಾದ ಪರಿಹಾರ ಮಾಡಲಿಕ್ಕೆ ನಾನು ಸಮರ್ಥನಲ್ಲ. ನೀವು ವಸಿಷ್ಠರು ಇಬ್ಬರೂ ಕೂಡ ಈ ವಿವಾದವನ್ನ ಪಿತಾಮಹರು ಬ್ರಹ್ಮದೇವರ ಹತ್ರ ತೆಗೆದುಕೊಂಡು ಹೋಗಿ ಅಂತ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ತವಯವ ವಚಸಾ ಸದ್ಯೋ ಹರಿಷ್ಯದಿನ ಸಂಶಯ, ಅವರೇ ನಿಮ್ಮ ಮಾತಿಗೆ ಸರಿಯಾದ ಉತ್ತರವನ್ನು ಕೊಡುವುದರಲ್ಲಿ ಸಮರ್ಥರಾಗಿದ್ದಾರೆ. ಆದ್ದರಿಂದ ನೀವು ವಸಿಷ್ಠರಿಬ್ಬರು ಕೂಡ ಸೇರಿಕೊಂಡು ಅಲ್ಲಿಗೆ ಹೋಗಿ, ನಾವಂತೂ ಇದರ ಮಧ್ಯೆ ತಲೆ ಹಾಕಲ್ಲ, ನಾನು ಏನೋ ನನ್ನ ತಿಳಿದೋದನ್ನು ಹೇಳಿದೆ ಅಷ್ಟೇ, ಎಲ್ಲ ಹೇಳಿದ್ರು ಹೇಳು ಅಂತ ಅನುಮೋದನೆ ಮಾಡಿದ್ರು, ಅದಕ್ಕೆ ಅಂತ ಹೇಳಿದ ವಿನಃ ನಾನೇ ಗೆದ್ದು ಹೇಳಿದ್ದಲ್ಲ ಅಂತ ಅನ್ನೋ ಅಭಿಪ್ರಾಯದಲ್ಲಿ ನಾರದರು ನಿಮ್ಮ ವಿವಾದದಲ್ಲಿ ನಾನು ಮಧ್ಯೆ ಬರೋದಿಲ್ಲ, ನೀವೇ ನೀವು ಪರಿಹಾರ ಮಾಡಿಕೊಳ್ಳಿ ಅಂತ ವಸಿಷ್ಠರಿಗೂ ಹಾಗೂ ವಿಶ್ವಾಮಿತ್ರರಿಗೂ ಸಲಹೆಯನ್ನು ಕೊಡ್ತಾ ಇದ್ದಾರೆ ನಾರದರು. ಆ ನಾರದರ ಒಂದು ವಿಚಾರದಂತೆ ಅವರೆಲ್ಲ ಹೋಗ್ತಾ ಇದ್ದಾರಲ್ಲಿ. ಸೈವ ವೇತ್ತಾ ಸರದಸ್ಯ ಶೃಣುಗಾದಿ ಸುತೋದ್ಭವ ಧ್ವಜನಂ ಶುತ್ವ ಧೃತೋಚ್ಚಾರಣ ಗದ್ಗದಃ ಓಮಿತ್ಯುಕ್ತ ವಸಿಷ್ಠಂ ತಂ ಸಮಾಹ್ವಯ ಮತಂದ್ರಿತಃ ವಸಿಷ್ಠೋಪಿ ಹಸಂತೇನ ವಿಶ್ವಾಮಿತ್ರೇಣ ಧೀಮತ ಸಾಕಂ ಯಯೋ ಬ್ರಹ್ಮಸದೋ ವಿಸ್ಮಯೋತ್ಫುಲ್ಲಲೋಚನಃ ಅಪಶ್ಯತಾಂ ಮಹಾತ್ಮಾನೋ ಬ್ರಹ್ಮಣಂ ಮುನಿಸೇವಿತಂ. ಹೀಗೆ ನಾರದರು ಹೇಳಿದ ಕೂಡಲೇ ವಸಿಷ್ಠರನ್ನ ಕರೀತಾ ಇದ್ದಾರೆ. ಬನ್ನಿ ವಸಿಷ್ಠರು ಹೋಗೋಣ ಅಂತ ವಿಶ್ವಾಮಿತ್ರರು ವಸಿಷ್ಠರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಅವಾಗ ವಸಿಷ್ಠರು ಕೂಡ ನಗತಾನೆ ಹೇಳಿದರು. ಅವರನ್ನು ಸಿಟ್ಟಿನಿಂದ ಕರೀತಾ ಇದ್ದಾರೆ, ಏನು ಹಲ್ಲು ಕಡಿತಾ ತುಟಿ ಕರೀತಾ ಇದ್ದಾರೆ, ಬನ್ನಿ ಬನ್ನಿ ಹೋಗೋಣ, ಬನ್ನಿ ಯಾರು ಶ್ರೇಷ್ಠ ಅಂತ ತೀರ್ಮಾನ ಮಾಡೇ ಬಿಡೋಣ ಅಂತ ಪತ್ತೆ ಬಂಥಾವಾಹನವನ್ನ ಕೊಡ್ತಾ ಇದ್ದಾರೆ ವಸಿಷ್ಠರಿಗೆ. ವಸಿಷ್ಠರು ಅನುದ್ವೇಗವಾಗಿ, ಯಾವುದೇ ಟೆನ್ಷನ್ ಇಲ್ಲ ಅವರಿಗೆ, ಆರಾಮಾಗಿ ಆಯ್ತು ಹೋಗೋಣ ನಡೀರಿ ಅಂತ ಮಂದಹಾಸದಿಂದಲೇ ಅವರು ಹೋಗ್ತಾ ಇದ್ದಾರಲ್ಲಿ. ಹೋದ್ರು. ಬ್ರಹ್ಮದ ಲೋಕಕ್ಕೆ ಹೋದಾಗ ನೋಡಿದ್ರು ಬ್ರಹ್ಮದೇವರು. ಅಪಶ್ಯತಾಂ ಮಹಾತ್ಮಾನೋ ಬ್ರಹ್ಮಣಂ ಮುನಿಸೇವಿತಂ. ಅವರಿಬ್ಬರು ಕೂಡ ಬ್ರಹ್ಮದೇವರನ್ನ ನೋಡ್ತಾ ಇದ್ದಾರೆ. ಅನೇಕ ಮುನಿಗಳಿಂದ ಸೇವಿಸಲ್ಪಡೆದಿರತಕ್ಕಂತಹ ಬ್ರಹ್ಮದೇವರನ್ನು ನೋಡಿ ನಮಸ್ಕಾರ ಮಾಡಿದಂತೆ. ಪ್ರಮಾಣಂ ಚಕ್ರದಸ್ತಸ್ಯ ಲೋಕಸ್ರಷ್ಟುರು ಮಹಾತ್ಮನಃ ಜಾನನ್ನಪಿ ಸ್ವಯಂ ಬ್ರಹ್ಮ ಮುನಿ ಪಪ್ರಚ್ಛ ಸನ್ಮನಃ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಇಬ್ಬರು ನಮಸ್ಕಾರ ಮಾಡಿದ್ದನ್ನು ನೋಡಿದರು. ಎಲ್ಲವನ್ನು ವಸ್ತುತಃ ತಿಳ್ಕೊಂಡಿದ್ದಾರೆ. ಜಾನನ್ನಪಿ ಸ್ವಯಂ ಬ್ರಹ್ಮ, ಇವರು ಯಾಕೆ ಬಂದಿದ್ದಾರೆ, ಏನು ಸಮಸ್ಯೆ ಅಂತ ಬ್ರಹ್ಮದೇವರಿಗೆ ಗೊತ್ತಿದೆ. ಆದರೂ ಕೂಡ ಮುನಿನ ಪಪ್ರಚ್ಛ ಸನ್ಮನಃ, ಆದರೂ ಕೂಡ ಬ್ರಹ್ಮದೇವರು ವಿಶ್ವಾಮಿತ್ರನ್ನು ಕೇಳ್ತಾ ಇದ್ದಾರಂತೆ. ಇಬ್ಬರನ್ನು ಮುನಿಗಳನ್ನು ಕೂಡ ಸೇರಿ ಕೇಳ್ತಾ ಇದ್ದಾರೆ. ಕಿಮರ್ಥಂ ಆಗದೋ ತತ್ರ ಭವಂತೋ ಲೋಕಪೂಜಿತೋ ಯುವಯೋ ಆನನೇ ಖಿನ್ನೆ ವದತಂ ಕಾರಣಂ ತಿಥಿ. ಏನಪ್ಪ ಇಬ್ಬರು ಬಂದಿದ್ದೀರಿ, ಬಹಳ ವಿಶೇಷ, ಆದರೆ ನಿಮ್ಮ ಮುಖದಲ್ಲಿ ಏನೋ ಒಂದು ಕಾಣ್ತಾ ಇದೆ, ಮುಖದಲ್ಲಿ ಮುಖ ಖಿನ್ನವಾಗಿದೆ. ಮುಖ ಖಿನ್ನ ಆಗಿದೆ ಅಂತ ಹೇಳಿದರೆ ಅದು ಹೆಸರೇ ಹಾಗೆ. ಆ ವದನಂ ಅಂತ, ವದತಿ ಇತಿ ವದನಂ. ಯಾರದೇ ಒಬ್ಬರು ಮುಖ ಇವನು ಸಂತೋಷದಿಂದ ಇದ್ದಾನೋ ದುಃಖದಿಂದ ಇದ್ದಾನೋ ಅಥವಾ ಏನಾಗಿದೆ ಅಂತ, ಇನ್ನು ಏನೋ ಒಂದು ಸಮಸ್ಯೆ ಉಂಟು ಅಥವಾ ಏನೋ ಒಂದು ಆಗಿದೆ ಇವನಿಗೆ ಅಂತ ಮುಖ ಹೇಳ್ತಾ ಇರ್ತದೆ ಯಾವತ್ತೂ ಕೂಡ. ಹಾಗಾಗಿ ನಿಮ್ಮ ಮುಖವನ್ನು ನೋಡಿದಾಗ ಹಾಗೆ ಅನಿಸ್ತಾ ಇದೆ ನಮಗೆ, ನಿಮಗೇನೋ ಒಂದು ಆಗಿದೆ, ಇಂತಹದ್ದು ಏನಾಗಿದೆ ಅಂತ ಹೇಳಿದಾಗ ವಿಶ್ವಾಮಿತ್ರ ಮಾತನಾಡ್ತಾ ಇದ್ದಾರೆ. ವಿಶ್ವಾಮಿತ್ರ ತದಾಚಾಹ ಬ್ರಹ್ಮಾಣಂ ತಾಮ್ರಲೋಚನಃ ಅನ್ಯೋನ್ಯಾಧಿಕ್ಯ ಬುದ್ಧ್ಯಾದ್ವೌ ವಿವದಂತೋ ಪರಸ್ಪರೌ ತಾವಾಭ್ಯಂಶಂ ವೃಷಾವನ್ನಾಂ ಆವಾಂತೋ ಪ್ರಷ್ಟುಮೀಪ್ಸಿತೋ ಯಶ್ಚ ಯಾವಶ್ಚ ಲೋಕಾನಾಂ ಏತಾತ್ವಂ ನಾರದೋಬ್ರವೀತ್ ನಿರ್ಧಾರ್ಯ ಸತ್ಯಮೇವೋಕ್ತ ಕಲಹಂ ಚಾವಯೋರ್ವಯಃ ವಿಶ್ವಾಮಿತ್ರ ವಚಶ್ರುತ್ವ ಬ್ರಹ್ಮಣ ವಾಕ್ಯಮಬ್ರವೀತ್. ಹೀಗೆ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರಲ್ಲಿ, ನಮ್ಮಲ್ಲಿ ವಿವಾದ ಬಂದಿದೆ ಈಗ, ಯಾರು ಶ್ರೇಷ್ಠರು ಅಂತ. ನಾನು ಶ್ರೇಷ್ಠನೋ ಅಥವಾ ವಸಿಷ್ಠರು ಶ್ರೇಷ್ಠರೋ, ಇದನ್ನ ಅವಶ್ಯವಾಗಿ ನೀವು ಹೇಳಲೇಬೇಕು. ಈ ಇತ್ಯರ್ಥವನ್ನು ಮಾಡೋದಕ್ಕೋಸ್ಕರನೇ ನಾವು ನಿಮ್ಮ ಹತ್ರ ಬಂದಿದ್ದೇವೆ. ನಾರದರು ಎಲ್ಲವನ್ನು ತಿಳಿದಿರತಕ್ಕಂತಹ ನಾರದರು ಹೇಳಿದರು, ನಿಮ್ಮ ವಿವಾದವನ್ನು ಸಹ ಪರಿಹಾರ ಮಾಡುವುದರಲ್ಲಿ ಬ್ರಹ್ಮದೇವರೇ ಸಮರ್ಥರಾಗಿದ್ದಾರೆ, ಅವರೆಲ್ಲವನ್ನು ತಿಳಿದವರಾಗಿದ್ದಾರೆ, ಅವರ ಹತ್ತಿರ ಹೋಗಿ ಅಂತ ಅವರೇ ಕಳಿಸಿದ್ದಾರೆ. ಹಾಗಾಗಿ ನಾವು ಬಂದಿದ್ದೇವೆ. ಅದರಿಂದ ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡಿ ಸತ್ಯಾಸತ್ಯತೆಯನ್ನು ವಿಚಾರ ಮಾಡಿ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರನ್ನು ಎಂಬತಕ್ಕಂಥ ವಿಚಾರವನ್ನು ನೀವೇ ಸ್ಪಷ್ಟಪಡಿಸಿ ಕಲವನ್ನು ಪರಿಹಾರ ಮಾಡಬೇಕು ಅಂತ ವಸಿಷ್ಠರು ಹೇಳಿದಾಗ ವಿಶ್ವಾಮಿತ್ರರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ವಿವಾದ ನಿರ್ಣಯ ಕಾರ್ಯಂ ತ್ರಿಭಿಃ ಸಾಕ್ಷಿಭಿಃ ಅನ್ವಿತಃ ತಸ್ಮಾಚ್ಛೇಷಂ ತಥಾ ಸೂರ್ಯಂ ಅಗಸ್ತ್ಯಂ ಚ ಸಮಾಪ್ಯ. ನೋಡಿ, ನಾವಿರೋರಲ್ಲಿ 3 ಜನ ಇದ್ದೇವೆ, ನಾನು ನೀನು ವಸಿಷ್ಠರು 3 ಜನ ಇದ್ದೇವೆ. ನಮ್ಮ 3ರಲ್ಲೇ ನಾನು ಇವರು ಶ್ರೇಷ್ಠ ಅಂತ ಹೇಳಿದರೆ ಅದು ಜಗತ್ತಿಗೆ ಗೊತ್ತಾಗಬೇಕಲ್ಲ. ಹಾಗಾಗಿ
ಜಗತ್ತಿಗೆ ಗೊತ್ತಾಗಬೇಕು ಅಂದ್ರೆ ಸಾಕ್ಷಿ ಕರ್ಕೊಂಡ್ಬರ್ಬೇಕು, ನೀವು ರುಜು ಹಾಕಬೇಕು. ರುಜು ಹಾಕಿದಾಗ ಅದು 3 ಜನ ಇರಲಿ, 4 ಜನ ಇರಲಿ, 5 ಜನ ಇರಲಿ, ಹಾಗಾಗಿ ಅದು ಒಂದು ಲೋಕದಲ್ಲಿ ಅದು ಒಂದು ಪ್ರಮಾಣ ಆಗ್ತದೆ. ಈಗ ವಿವಾದ ಇದ್ದವರು ನಿಮಗಿಬ್ಬರಿಗೆ ನಾನು ಒಬ್ಬ ತೀರ್ಮಾನ ಕೊಡುವನು. ಈಗ ತೀರ್ಮಾನ ತೆಗೆದುಕೊಂಡು ಹೋದ ಮೇಲೆ ಮತ್ತಿನ್ನ ಅಪಪ್ರಚಾರ ಶುರು ಆಗ್ತದೆ. ಬ್ರಹ್ಮದೇವರು ನನ್ನ ಪರವಾಗಿ ಹೇಳಿದ್ರು ಅಂತ ನೀವು ಹೇಳೋದು, ನನ್ನ ಪರವಾಗಿ ಹೇಳಿದ್ದಾರೆ ಅಂತ ನೀವು ಹೇಳೋದು, ಹೀಗೆ ಪರಸ್ಪರವಾಗಿ ಮತ್ತು ಕಲಹೇ ಲೋಕದಲ್ಲಿ ಆಗ್ತದೆ. ಆಗೋದು ಬೇಡ. ಹಾಗೆ ನೀವು ಒಂದು ಮಾಡುವಂತಹದ್ದು ಏನು ಅಂತ ಹೇಳಿದ್ರೆ 3 ಸಾಕ್ಷಿಗಳನ್ನು ಕರ್ಕೊಂಡ್ಬನ್ನಿ. ನಾನು ಹೇಳಿದ ಉತ್ತರಕ್ಕೆ ಅವರು ಸೈನ್ ಹಾಕಬೇಕು. ಆವಾಗ ಮತ್ತೆ ಲೋಕದಲ್ಲಿ ಇಂತಹ ಒಂದು ವಿವಾದ ನಿಮ್ಮಿಬ್ಬರಲ್ಲಿ ಬರೋದಿಲ್ಲ ಅಂತ ಬ್ರಹ್ಮದೇವರು ಹೇಳಿದಾಗ, ಆಯ್ತು ಹಾಗಿದ್ರೆ ಯಾರನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದಾಗ ಸೂರ್ಯಂ, ಅಗಸ್ತ್ಯಂ, ಶೇಷಂ 3 ಕೂಡ ಕರ್ಕೊಂಡ್ಬನ್ನಿ. 3 ಜನ ಸಾಕ್ಷಿ ಹೇಳಿ ಇವರು ಅಂತ. ಯಾಕೆಂತ ಹೇಳಿದ್ರೆ ಶೇಷ ಇಡೀ ಜಗತ್ತನ್ನ ಹೊತ್ತುಕೊಂಡು ನಿಂತವನು, ಭಾರವನ್ನು ಹೊತ್ತುಕೊಂಡು ನಿಂತಿದ್ದಾನೆ. ಎಲ್ಲ ಕರ್ಮಗಳಿಗೆ ಸಾಕ್ಷಿಯಾಗಿ ಸೂರ್ಯ ನಿಂತುಕೊಂಡಿದ್ದಾನೆ. ಅಗಸ್ತ್ಯರು ಕೂಡ ಇಡೀ ಭೂಮಂಡಲವನ್ನ ಅವರು ನೋಡ್ತಾ ಇದ್ದಾರೆ, ತಮ್ಮ ಸಾಮರ್ಥ್ಯದಿಂದ ತಡೆದಿದ್ದಾರೆ ಅವರು. ಹಾಗಾಗಿ ಅವರ 3 ಕೂಡ ಕರೆದುಕೊಂಡು ಬರಬೇಕು ಅಂತ ಹೇಳಿದಾಗ, ಇದಿ ಬ್ರಹ್ಮ ವಿನಿರ್ದಿಷ್ಟೋ ವಿಶ್ವಾಮಿತ್ರೋ ಅಗಮದ್ರುತಂ ನಾಗಲೋಕ ಮುವಾಚಾಥ ನಾಗೇಂದ್ರಂ ಮುನಿಪುಂಗವಃ ಅನ್ಯೋನ್ಯಾಧಿಕ್ಯ ವಿಷಯ ವಶಿಷ್ಠಸ್ಯ ಮಮಾಪಿ ಚ ವಿವಾದೋ ಭೂನ್ನಿರ್ಣಯಾರ್ಥಂ ಸಾಕ್ಷಾರ್ಥೇ ತಾನ್ ಸಮಾಹ್ವಯ ಇತಿ ಬ್ರಹ್ಮ ವಿನಿರ್ದಿಷ್ಟ ತವಾಂತಿಗ ಮಗಾವಹಂ ತಸ್ಮಾದ್ ಆಗಚ್ಚತಂ ಶೇಷ ಸತ್ಯಂ ಬ್ರೂಹಿ ಸಭಾಂಗತಃ. ಅವರು ಶೇಷನ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ನೋಡಿ, ನಾಗೇಂದ್ರನ ನಮಸ್ಕಾರ ಮಾಡಿ ಹೇಳಿದ್ರು, ನನಗೂ ಮತ್ತು ವಶಿಷ್ಠರಿಗೂ ವಿವಾದ ಬಂದಿದೆ. ಈಗ ಈ ವಿವಾದವನ್ನು ಪರಿಹಾರ ಮಾಡಬೇಕು ಅಂತ ನಾವು ಬ್ರಹ್ಮದೇವರೆಲ್ಲ ಹೋಗಿದ್ದೇವೆ. ಬ್ರಹ್ಮದೇವರು ಹೇಳಿದ್ರು ನಿಮ್ಮನ್ನ ಕರೆದುಕೊಂಡು ಬರಬೇಕು, ಸಾಕ್ಷಿ ಹೇಳಬೇಕು ಅಂತ. ಹಾಗಾಗಿ ಈ ವಿವಾದವನ್ನು ನಿರ್ಣಯ ಮಾಡೋದಕ್ಕೋಸ್ಕರ ನಾವು ನಿಮ್ಮ ಹತ್ರ ಬಂದಿದ್ದೇವೆ. ತಸ್ಮಾದಾಗಚ್ಚ ಶೇಷತ್ವಂ, ಅದರಿಂದ ಶೇಷ ಬೇಗ ಬಂದು ಸತ್ಯವನ್ನು ನಮ್ಮ ಸಭೆಯಲ್ಲಿ ಹೇಳಬೇಕು, ನೀನು ಯಾರು ಶ್ರೇಷ್ಠ ಅಂತ ಹೇಳಬೇಕು ಅಂತ ವಿಶ್ವಾಮಿತ್ರರು ಹೇಳಿದಾಗ, ವಿಶ್ವಾಮಿತ್ರರ ಮಾತಿಗೆ ಶೇಷದೇವರು ಹೇಳ್ತಾ ಇದ್ದಾರೆ, ದಿತಧ್ವಜನಂ ಶುತ್ವಾ ವಿಶ್ವಾಮಿತ್ರಮುವಾಚ ನಮಯಾ ಶಕ್ಯತೆ ಗಂತುಂ ಧೃತೋ ಮೂರ್ಧ್ನಿಸಹಸ್ರತಃ ಲೋಕಭಾರೋ ಹರೇರಾಜ್ಞ ಗಚ್ಚತ್ವಂ ಚ ಯಥಾಸುಖಂ ಪಶ್ಚಾತ್ ಸೂರ್ಯಂ ಯೋ ಧೀಮನ್ನಿತಿ ತೇನ ನಿರಾಕೃತಃ. ನೋಡಪ್ಪ, ನನಗೇನು ನಿನ್ಮೇಲೆ ದ್ವೇಷ ಇಲ್ಲ, ಬರಬೇಕಂತ ಅಪೇಕ್ಷೆ ಇದೆ ನನಗೆ. ಆದ್ರೆ ಏನು ಮಾಡೋದು, ನಾನು ನನ್ನ ತಲೆ ಮೇಲೆ ಈ ಭೂಮಿಯ ಭಾರವನ್ನು ಹೊತ್ತುಕೊಂಡು ನಿಂತಿದ್ದೇನೆ. ಅದು ಯಾರಾಜ್ಞೆ? ಹರೇರಾಜ್ಞ. ಲೋಕಭಾರೋ ಹರೇರಾಜ್ಞ. ಭಗವಂತ ನನಗೆ ಅಪ್ಪಣೆ ಮಾಡಿದ್ದಾನೆ. ಹಾಗಾಗಿ ಅವನ ಆಜ್ಞೆಯನ್ನು ಮೀರಿ ಬರಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ನಿನ್ನ ಸಭೆಗೆ ಬಂದು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನೀನು ಮತ್ತಿನ್ಯಾರ ಹತ್ರ ಅದು ಹೋಗು, ನನಗಂತೂ ಸಾಧ್ಯ ಇಲ್ಲ ಅಂತ ಅವನು ನಿರಾಕರಣೆ ಮಾಡ್ತಾ ಇದ್ದಾನೆ ಶೇಷ. ಹಾಗಾಗಿ ಅವನು ನಿರಾಕರಣೆ ಮಾಡಿ ಆದ ಮೇಲೆ ಸೂರ್ಯನ ಹತ್ರ ಹೋಗಿ ಹೇಳಿದ, ಇದೇ ಕಥೆಯನ್ನ ಹೇಳಿದ. ಅವಾಗ ಸೂರ್ಯಂ ಸಮಾಹ್ವಯಂಚಕ್ರೆ ಸೌರತ್ತಾಂ ತಂ ನಿವೇದ್ಯ ಚ ಸೋಪ್ಯಾಹನ ಮಯಾ ಶಕ್ತಿಂ ಗಂತುಂ ಲೋಕಹಿತೇಚ್ಛಯ ನಿಯುಕ್ತೋ ಹರಿಣಾಪೂರಂ ಯಜ್ಞಾದ್ಯರ್ಥಂ ಮುನೀಶ್ವರ ಕಾಲಜ್ಞಾನಾಯ ಜಗತಾಂ ತಸ್ಮಾತ್ ಗಚ್ಚೇತಿ ತಂ ಮುನಿಂ. ನನಗೆ ಭಗವಂತ ಆಜ್ಞೆ ಮಾಡಿದ್ದಾನೆ, ಯಜ್ಞ ಯಾಗಾದಿಗಳು ಮಾಡಬೇಕು. ಜನರು ಆ ಯಜ್ಞಾಗಾದಿಗಳು ಮಾಡಬೇಕು ಅಂದ್ರೆ ಕಾಲ ಗೊತ್ತಾಗಬೇಕು. ಆ ಕಾಲ ಗೊತ್ತಾಗಬೇಕಾದ್ರೆ ನಾನು ನಿರಂತರವಾಗಿ ಸುತ್ತುತ್ತಾ ಇರಬೇಕು. ಹೀಗೆ ನನ್ನ ಕೆಲಸ ಬೇಕಾದಷ್ಟು ನನಗಿದೆ. ಒಂದು ಕ್ಷಣ ನನಗೆ ಪುರುಸೋತ್ತಿಲ್ಲ. ನನಗೆ ನಿನ್ನ ಸಭೆಗೆ ಬಂದು ನೀನು ಶ್ರೇಷ್ಠನು ಅವನು ಶ್ರೇಷ್ಠನು ನಿಮ್ಮ ನಿವಾದವನ್ನ ಬಗೆಹರಿಸುವಂತಹ ಗೋಜಿಗೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಕರ್ತವ್ಯ ಬೇಕಾದಷ್ಟಿದೆ ಅಂತ ಸೂರ್ಯ ಹೇಳ್ತಾ ಅವನನ್ನು ನಿರಾಕರಣೆ ಮಾಡಿದ್ದಾನೆ. ಅವನಿಂದಲೂ ಕೂಡ ಯಾವಾಗ ನಿರಾಕೃತ ಆದ್ನೋ ವಿಶ್ವಾಮಿತ್ರರು ಅಗಸ್ತ್ಯಂ ಚ ಯೋ ಧೀಮನ್ ಸೂರ್ಯೇಣಾಪಿ ನಿರಾಕೃತಃ ಮುನೀಂದ್ರಂ ಆಹ್ವಯಾञ्चक्रे ಸೋಪ್ಯಾತ್ಮ್ಯಾತೀಹ ಸಂಸ್ಥಿತಂ ಅಗಸ್ತ್ಯೋಪಿ ನಮ ತಮಾದೇಹಂ ಮುನೇ ಪೂರಂ ಕ್ಷಿತಿಸ್ವಯಂ ಹಿರಣ್ಯಾಕ್ಷೇನ ದೈತ್ಯೇನ ಕಟವದ್ಯಾನಿ ಕುಂಚಜ ನೀತ್ಯಾ ಪಶ್ಚಾದ್ವರಾಹೇಣ ಹತ್ವಾ ತಂ ಪುನರುದ್ಧತ ಪ್ರಸಾರ್ಯ ಸ್ಥಾಪಿತಾ ಭೂಮಿ ಪೂರ್ವಮುದ್ಧರಿಣಾಂಜಸಾ. ಅಲ್ಲ, ಅಗಸ್ತ್ಯರಂತಾರೆ, ನೀವೇನೋ ನಿಮ್ಮ ವಿವಾದ ಪರಿಹಾರಕ್ಕೋಸ್ಕರ ಬಂದಿದ್ದೀರಿ. ಆದರೆ ಭಗವಂತ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಹಿಂದೆ ಹಿರಣ್ಯಾಕ್ಷ ಈ ಭೂಮಿಯನ್ನೆಲ್ಲ ಚಾಪೆಯನ್ನು ಮಡಿಸಿದಂತೆ ಸುತ್ತಿಕೊಂಡು ತಗೊಂಡು ಹೋಗಿದ್ದಾನೆ. ಆ ಚಾಪೆಯನ್ನು ಸುತ್ತಿಕೊಂಡು ತಗೊಂಡು ಹೋದ ಮೇಲೆ ಭಗವಂತ ಅವನನ್ನು ಸಂಹಾರ ಮಾಡಿ ಮತ್ತೆ ಭೂಮಿ ಯಥಾಪ್ರಕಾರವಾಗಿ ಹಾಸಿದ. ಹಾಸಿ ಆದ್ಮೇಲೆ ಅದು ಸುತ್ತಿದ್ದರಿಂದ ಒಂದು ಸಂಸ್ಕಾರ ಉಂಟಾಗಿದೆ, ಅಲ್ಲಿ ಮತ್ತೆ ಮಡಿಚಿಕೊಳ್ತಾ ಇದೆ ಭೂಮಿ. ಆ ಮಡಿಚಿಕೊಂಡಿದ್ದರಿಂದ ಏನಾಯಿತು ಅಂತ ಹೇಳಿದ್ರೆ ಮತ್ತೆ ಲೋಕದಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಅದಕ್ಕೋಸ್ಕರ ಆ ಸರಿಯಾಗಿರಬೇಕು ಅಂತ ಹೇಳಿದ್ರಿಂದ ಸಂಸ್ಕಾರಾತ್ ಕಟವದ್ಭೂಯ ಪುನಃ ಸಂಕುಚಿತಾ ಕ್ಷಿತಿ ಪೂರ್ವ ಸ್ಥಾಪನಾಯಾಹಂ ದಿಗ್ಗಜ ಅಪಿ ವಿಷ್ಣುನ. ಆ ಭೂಮಿ ಸರಿಯಾಗಿ ಒಂದು ಲೆವೆಲ್ ಆಗಿ ಕೂಡಬೇಕು ಅಂತ ಹೇಳಿದ್ರೆ ಎಲ್ಲ ಮೂಲೆಗಳಲ್ಲಿ 8 ಆನೆಗಳನ್ನು ಸ್ಥಾಪನೆ ಮಾಡಿದ. ದಿಗ್ಗಜ ಅಂತ ಕರೀತಾರೆ ಅದನ್ನ. ಅಂತಹ ದಿಗ್ಗಜಗಳನ್ನ ಇಟ್ಟಿದ್ದಾನೆ. ಆ ದಿಗ್ಗಜಗಳು ಇರೋದ್ರಿಂದಲೇ ಇವತ್ತು ಭೂಮಿ ಸರಿಯಾಗಿ ನಿಂತುಕೊಂಡಿದೆ ಅಂತೆ.
ಅದನ್ನು ಕೂಡ ನಾನು ದಕ್ಷಿಣ ದಿಕ್ಕಿನಲ್ಲಿ ವಿಶೇಷವಾಗಿ ಆ ನಿರ್ವಹಣೆಗೋಸ್ಕರ ನಿಲ್ಲಿಸಿದ್ದಾನೆ. ಹಾಗಾಗಿ ನನಗೂ ಕೂಡ ಬರಲಿಕ್ಕೆ ಆಗೋದಿಲ್ಲ ಅಂತ ಅಗಸ್ತ್ಯರು ಕೂಡ ನಿರಾಕರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕಾರ್ಯಭಾರದಿಂದಾಗಿ ಬರಲಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ನಿರಾಕರಣೆ ಮಾಡಿದರೋ ಆವಾಗ ಎಲ್ಲರೂ ಕೂಡ ವಿಶ್ವಾಮಿತ್ರ ಪುನಃ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಯಾವಾಗ ಬ್ರಹ್ಮಲೋಕಕ್ಕೆ ಹೋದ್ರೂ ಅವ್ರಿಗೆ ತರಲಿಕ್ಕೆ ಆಗಲಿಲ್ಲ. ಕೊನೆಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀವು ಹೋಗಿ ಕರೆದುಕೊಂಡು ಬನ್ನಿ ಅಂತ ವಶಿಷ್ಠರಿಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದಾರೆ. ತೇನಾಗತಾಯ ಶ್ರುತ್ವ ಸ್ವಾಧಿಕಾರೇ ಚ ಸಂಸ್ಥಿತಾಃ ವಶಿಷ್ಠಂ ಪ್ರೇಷಯಾಮಾಸ ತ್ರೀನಾಹೂಯತ್ ಸಹಸ್ರಿಭಿಃ ಏತೈರ್ಮಹಾತ್ಮಭಿಃ ಶೀಘ್ರಂ ಗಚ್ಚೇದೇತಿ ವೈ ಪುನಃ ಸೋಪಿ ಶೇಷಾಂತಿಕಂ ಗತ್ವಾ ತಮಾಗಚ್ಚೇತಿ ಚಾಬ್ರವೀತ್. ಹೀಗೆ ಆ ಬ್ರಹ್ಮದೇವರ ಆಜ್ಞಾ ಪ್ರಕಾರವಾಗಿ ಅವರು ಶೇಷದೇವರ ಹತ್ರ ಹೋಗಿದ್ದಾರೆ. ಅವರು ಕೂಡ ಹೇಳಿದರು, ಇಂಥ ವಿವಾದ ನಮ್ಮಲ್ಲಿ ಉಂಟಾಗಿದೆ, ನೀವು ಬಂದು ಅಪ್ಪಣೆಯನ್ನ ನಿಮ್ಮ ತೀರ್ಮಾನವನ್ನು ಹೇಳಬೇಕು ಅಂತ ಹೇಳಿದಾಗ ಶೇಷದೇವರು ಅದೇ ಪ್ರಕಾರವಾಗಿ ವಿಶ್ವಾಮಿತ್ರ ಹೇಗೆ ಉತ್ತರ ಕೊಟ್ಟರು ಹಾಗೇ ಉತ್ತರವನ್ನು ಕೊಟ್ಟಿದ್ದಾರೆ. ಆವಾಗ ಸ್ವಾಧಿಕಾರಂ ನಿವೇದ್ಯಾಥ ನಶಕ್ತಿಮಿತ ಸೋಬ್ರವೀತ್ ತದೇತದ್ವಚನಂ ಶುತ್ವಾ ವಶಿಷ್ಠೋ ಬ್ರಹ್ಮನಂದನಃ ಸ್ವದಂಡಂ ಸ್ಥಾಪಯಾಮಾಸ ಲೋಕೋದ್ವಾಹನ ಕರ್ಮಣಿ ದಂಡೇನ ಚ ಧೃತೇ ಲೋಕ ಭಾರೇತೇನ ಸಹಾಯಯೋ. ಯಾವಾಗ ಇದೇ ಉತ್ತರ ಕೊಟ್ಟರೋ ಆವಾಗ ನಿಮ್ದು ಏನ್ ಸಮಸ್ಯೆ? ಲೋಕವನ್ನು ಹೊರತಾನೆ, ಅದಕ್ಕೆ ತೊಂದರೆ ಆಗಬಾರದು ತಾನೆ, ಭಗವಂತನ ಆಜ್ಞಾ ಅಂತ ಇಷ್ಟೇ ತಾನೇ ನಿಮ್ಮದು. ಆ ಕೆಲಸ ನಾನು ಬೇರೆ ವ್ಯವಸ್ಥೆ ಮಾಡ್ತೇನೆ, ನೀವು ಬನ್ನಿ ಅಂತ ಹೇಳಿ ತಮ್ಮ ಬ್ರಹ್ಮದಂಡವನ್ನು ಇಟ್ಟಿದ್ದಾರಂತಲ್ಲಿ. ದಂಡವನ್ನಿಟ್ಟ ಮೇಲೆ ಆ ದಂಡದ ಮೇಲೆ ಎಲ್ಲ ಲೋಕಗಳು ನಿಂತುಕೊಂಡಿದೆ. ಆಯ್ತು, ಇನ್ನೇನು ಸಮಸ್ಯೆ ಇಲ್ಲ ಅಂತ ಶೇಷದೇವರಿಗೆ ಖಾತ್ರಿ ಆಯಿತು. ಆವಾಗ ಅಲ್ಲಿಂದ ವಶಿಷ್ಠರ ಜೊತೆಗೆ ಶೇಷದೇವರು ಬರ್ತಾ ಇದ್ದಾರೆ. ಆ ನಂತರ ಸೂರ್ಯನನ್ನು ಕರ್ಕೊಂಡ್ಬರ್ಬೇಕಲ್ಲ, 3 ಜನನ ಕರ್ಕೊಂಡ್ಬರಬೇಕು. ತತಃ ಸೂರ್ಯಂ ಸಮಾಸಾದ್ಯ ತಮಾಗಚ್ಚೇತಿ ಚಾಬ್ರವೀತ್ ಸ್ವಾಧಿಕಾರಂ ನಿವೇದ್ಯಾಥ ನ ಶಕ್ಯಮಿತಿ ಸೋಬ್ರವೀತ್. ಅವಾಗ ಸೂರ್ಯನನ್ನ ಕೇಳಿದರು ಹಿಂದಿನ ಪ್ರಕಾರವಾಗಿ. ಸೂರ್ಯನು ಕೂಡ ಹಿಂದಿನಂತೆ ಉತ್ತರ ಕೊಡ್ತಾ ಇದ್ದಾನೆ. ನೋಡಿ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಕೆಲಸ ಉಂಟು ಹೀಗೆ ಅಂತ ಹೇಳಿದಾಗ ಸೂರ್ಯನಿಗೆ ಅವನ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ತಾ ಇದ್ದಾರೆ. ಉದಯಾದಾನ್ವಿತೆ ಶಾಟಿಂ ಸೂರ್ಯರಥೆ ಕ್ಷಿಪತ. ಸೂರ್ಯನ ರಥದಲ್ಲಿ ತಮ್ಮ ಉತ್ತರೀಯವನ್ನು ತೆಗೆದಿಟ್ಟಿದ್ದಾರಂತಲ್ಲಿ. ಪಟೇನೈನೈವ ಯಥಾಪೂರ್ವಂ ಸೂರ್ಯಕೃತೆ ಸತಿ ಸಹಾಯೋಚ ಶೇಷೇಣ ಸೂರ್ಯೇ ಲೋಕಪಿತಾಮಹಂ. ವಸ್ತ್ರದಿಂದ ಎಲ್ಲ ಕೆಲಸವೂ ಕೂಡ ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಯಜ್ಞಯಾಗಾದಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕಾಲಕ್ಕೆ ಸರಿಯಾಗಿ ಮಾಡ್ತಾ ಇದ್ದಾರೆ. ಕಾಲಜ್ಞಾನ ಅದರಿಂದ ಆಗ್ತಾ ಇದೆ ಅಂತ ಸೂರ್ಯನಿಗೆ ಖಚಿತವಾದ ಮೇಲೆ ಅವನು ಕೂಡ ಆಯ್ತು, ಕೆಲಸ ನಡೀತಾ ಇದೆ ಅಂತ ತನ್ನ ಪಾಡಿಗೆ ತಾನು ಬರ್ತಾ ಇದ್ದಾನೆ. ಅದಾದ ನಂತರ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ದಕ್ಷಿಣಾಶಾಂ ತಥೋ ಗತ್ವಾ ಮುನಿಂ ಪ್ರಾಪ್ಯ ನಿವೇದ್ಯ ಚ ಸೌರತ್ತಾಂದಂ ಯಥಾಪೂರ್ವಂ ತಮಾಗಚ್ಚೇತಿ ಚಾಬ್ರವೀತ್. ಅನಂತರ ವಶಿಷ್ಠರ ಹತ್ರ ಅಗಸ್ತ್ಯರ ಹತ್ರ ಹೋಗಿದ್ದಾರೆ ದಕ್ಷಿಣ ದಿಕ್ಕಿಗೆ. ಅಲ್ಲಿಯೂ ಕೂಡ ಅದೇ ಪ್ರಕಾರವಾಗಿ ಅವರ ಉತ್ತರ, ಇವರ ಪ್ರಶ್ನೆ ಯಥಾ ಪ್ರಕಾರವಾಗಿ ನಡೆದಿದೆ. ಅದಕ್ಕೆ ಅವರ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡೋದಕ್ಕೋಸ್ಕರ ಅಗಸ್ತ್ಯಾಧಿಕಾರೇತು ಸ್ಥಾಪಿತ ಸ್ವಕಮಂಡಲು. ಅವರ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರ ಬ್ರಹ್ಮದೇವರ ವಶಿಷ್ಠರು ತಮ್ಮ ಕಮಂಡಲವನ್ನು ಇಟ್ಟಿದ್ದಾರೆ. ಕಮಂಡಲನಿಂದ ಆ ಭೂಮಿಯ ಒಂದು ಸ್ಥಿರತೆ ಅನ್ನೋದಾಗಿದೆ. ಅಗಸ್ತ್ಯರು ಕೂಡ ಪ್ರಸನ್ನ ಮನಸ್ಕರಾಗಿ ಬರ್ತಾ ಇದ್ದಾರೆ. ಹೀಗೆ ತ್ರೀನಾಹೂಯ ಯೋ ಶೀಘ್ರಂ ವಶಿಷ್ಠೋ ಬ್ರಹ್ಮಣ ಪದಂ. 3 ಜನರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಶೀಘ್ರವಾಗಿ ಅಲ್ಲಿ ಬರ್ತಾ ಇದ್ದಾರೆ. ಉಪವೇಶ್ಯಾತಾನ್ ಬ್ರಹ್ಮ ವಿವಾದಂ ಚ ತಯೋರಥ ನಿವೇದ್ಯ ನಿಶ್ಚಿತಂ ಬ್ರೂತೆ ನಿವೇದ್ಯ ನಿಶ್ಚಿತಂ ಬ್ರೂತೆ. ಎಲ್ಲರೂ ಕೂಡ ಬಂದಿದ್ದೀರಿ, ಅವರ ವಿವಾದವನ್ನೆಲ್ಲ ಪರಿಹರಿಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳಿದರು ಬ್ರಹ್ಮದೇವರು ಎಲ್ಲರ ಸಮ್ಮುಖದಲ್ಲಿ ಒಂದು ವಿವಾದವನ್ನು ತೀರ್ಮಾನ ಮಾಡ್ತಾ ಇದ್ದಾರೆ. ನ ಶಕ್ತಿಸ್ತೆ ಪುರಾತಾಸ್ಮಿನ್ ಅಸ್ಮದ್ವಾಹನ ಕರ್ಮಣಿ. ಅಲ್ಲ, ನೀವು ಶ್ರೇಷ್ಠರೋ ವಶಿಷ್ಠರು ಶ್ರೇಷ್ಠರು ಅಂತ ವಿವಾದ ಬಂದಾಗ ನಾನೇನು ಪ್ರತ್ಯೇಕ ಬಾಯಿ ಬಿಟ್ಟು ಹೇಳಬೇಕಾದದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿದೆ. ಈಗ 3 ಜನರನ್ನು ಕರೆದುಕೊಂಡು ಬನ್ನಿ ಅಂತ ನಾವು ಅಪ್ಪಣೆ ಮಾಡಿದಾಗ ನಿಮ್ಮ ಕೈಯಿಂದ ಸಾಧ್ಯ ಆಗಲಿಲ್ಲ. ಅದು ಸೂರ್ಯನನ್ನು ಕರ್ಕೊಂಡ್ಬರ್ಲಿಕ್ಕಾಗಲಿಲ್ಲ, ಶೇಷನನ್ನಾಗಲಿಲ್ಲ, ಅಗಸ್ತ್ಯರನ್ನಾಗಲಿಲ್ಲ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಹಾಗೇ ಬಂದಿರಿ ನೀವು. ಆದರೆ ವಶಿಷ್ಠರನ್ನು ಕಳಿಸಿದಾಗ ವಶಿಷ್ಠರು ಎಲ್ಲದಕ್ಕೂ ಕೂಡ ಸಮರ್ಥವಾಗಿ ಶೇಷನಲ್ಲಿ ಬ್ರಹ್ಮದಂಡವನ್ನಿಟ್ಟಿದ್ದಾರೆ, ಆಮೇಲೆ ಸೂರ್ಯನಲ್ಲಿ ಶಾಟಿಯನ್ನಿಟ್ಟಿದ್ದಾರೆ, ಅಗಸ್ತ್ಯರಲ್ಲಿ ಕಮಂಡಲನ್ನಿಟ್ಟಿದ್ದಾರೆ. ಹೀಗೆ ತಮ್ಮ ತಪಃಪ್ರಭಾವದಿಂದ 3 ಕೂಡ 3 ಸ್ಥಾನಗಳಲ್ಲಿಟ್ಟು ಅವರವರ ಕಾರ್ಯ ಸಾಂಗವಾಗಿ ನೆರವೇರುವಂತೆ ಮಾಡಿ
ತಾವು ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಪ್ರತ್ಯೇಕವಾಗಿ ಹೇಳುವಂತಹ ಪ್ರಶ್ನೆ ಇಲ್ಲ, ನೀವೇ ತೀರ್ಮಾನ ಮಾಡಿ ನೋಡಿ ಅಂತ ಬ್ರಹ್ಮದೇವರು ಹೇಳ್ತಾ ವಶಿಷ್ಠರೇ ಶ್ರೇಷ್ಠರು ಅಂತ ನನ್ನ ಮಾತನ್ನ ತೀರ್ಮಾನ ಮಾಡಿದ್ದಾರಲ್ಲಿ. ಹೀಗೆ ಬ್ರಹ್ಮದೇವರು ತಮ್ಮ ನಿರ್ಣಯವನ್ನು ಹೇಳಿದ್ದಾರೆ. ಬ್ರಹ್ಮಣಾಚ ಅಭ್ಯನುಜ್ಞಾತ ಯೋ ಸ್ಥಾನಂ ಯಥಾಕ್ರಮಂ. ಹೀಗೆ ಬ್ರಹ್ಮದೇವರು ಆಯ್ತು, ತೀರ್ಮಾನ ಆಯ್ತು, ನಿಮ್ಮ ಲೋಕಕ್ಕೆ ನೀವು ಹೊರಡಿ ಅಂತ ಕಳಿಸಿದಾಗ ಎಲ್ಲರೂ ಹೊರಟರು. ಅಂತರ್ಜಾಜ್ಯಲ್ಯಮಾನಸ್ತನ್ ವಿಶ್ವಾಮಿತ್ರೋ ಯಯೋ ಭುವನ್. ಆದರೆ ವಿಶ್ವಾಮಿತ್ರರಿಗೆ ಮಾತ್ರ ತುಳಿಲಿಕ್ಕಾಗ್ತಾ ಇಲ್ಲ. ಅವಮಾನ ಜೊತೆಗಿಂತಹ ಪರಾಜಯ, ವಿಶ್ವಾಮಿತ್ರರ ಶ್ರೇಷ್ಠ ಅಂತ ತೀರ್ಮಾನ ಆಗೋಯಿತು. ಭಾರಿ ಅದೇ ಉರಿತಾ ಇದೆ ಅವರಿಗೆ, ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಾಗ ಆಗಿದೆ. ಆದರೆ ವಿಶ್ವಾಮಿತ್ರರು ಹೊರಟಿದ್ದಾರೆ, ವಶಿಷ್ಠರು ಕೂಡ ನಮಸ್ಕಾರ ಮಾಡಿ ಹೊರಟರು. ಹೊರಡುವಾಗ ಮಾತ್ರ ಪಿತರಂಚ ವಿಶ್ವಾಮಿತ್ರ ತತಃಕೋಪಾದ ವಶಿಷ್ಠಸ್ಯ ಅಹಿತಂ ಸ್ಮರನ್. ಹೋಗುವಾಗ ಮಾತ್ರ ವಶಿಷ್ಠರಿಗೆ ಮೇಲೆ ಭಾರಿ ಕೋಪ, ಏನಾದರೂ ಒಂದು ಕತ್ತೆ ಮಸಿತಾನೆ ಇದ್ದಾರಂತೆ, ಏನೋ ಒಂದು ಮಾಡಬೇಕು, ನನಗೆ ಈ ಒಂದು ಪ್ರತೀಕಾರಕ್ಕೆ ತೀರಿಸಿಕೊಳ್ಬೇಕು ಅಂತ ಬ್ರಹ್ಮಣಶ್ಚ ಪ್ರತೀಕಾರಂ ಚಿಂತಯಸ್ತು ತಪಸ್ಥಿತಃ ತಪಸಸ್ತು ಮಹಿಮ್ನೈವ ಪ್ರತಿಸೃಷ್ಟಿಂ ಚಕಾರ. ತಮ್ಮ ತಪಸ್ಸಿನ ಪ್ರಭಾವದಿಂದ ಬೇರೆ ಒಂದು ಸೃಷ್ಟಿಯನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಅದನ್ನ ಪ್ರತೀಕಾರವನ್ನು ಮಾಡಿಕೊಳ್ತಾ ಇದ್ದಾರೆ, ಅದಕ್ಕೆ ಹೇಗೆ ಬ್ರಹ್ಮದೇವರು ವಿಶ್ವಾಮಿತ್ರ ವಶಿಷ್ಠರಿಗೆ ಪರಿಹಾರವನ್ನು ಕೊಡ್ತಾರೆ, ಅದೆಲ್ಲವನ್ನೂ ಕೂಡ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ 2 ವಾಕ್ಯಗಳನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನ ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ.